ತೆರೆದಿಡುವ ಪುಸ್ತಕವಾಗಿರುವಂಥ ಈ ಮಹಾತಾಯಿಗೆ ಶರಣರು ಶರಣಾರ್ಥಿ. ಇದೀಗ ಅವರ ವಚನಗಳನ್ನು ಕೇಳುವಂಥ ಸಮಯ. ದಯಮಾಡಿ ತಾವೆಲ್ಲರೂ ಕೂಡ ನಿಶಬ್ದವಾಗಿ ಅವರ ಮಾತುಗಳನ್ನ ಕೇಳಿಸ್ಕೋಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಇದೀಗ ಅಮ್ಮ. ಎಲ್ರಿಗೂ ನಮಸ್ಕಾರ. ಈ ಹೋಪ್ ಸಂಸ್ಥೆಯ ವಾರ್ಷಿಕೋತ್ಸವದ ಸಮಾರಂಭದ ಹಾಗೂ ಮಕರ ಸಂಕ್ರಮಣದ ಆರ್ಥಿಕ ಶುಭಾಶಯಗಳು ತಮ್ಮೆಲ್ಲರಿಗೂ. ಅದೇ ರೀತಿ ವೇದಿಕೆ ಮೇಲಿದ್ದಂಥ ಎಲ್ಲ ಮಹನೀಯರಿಗೂ, ನನ್ನ ಪ್ರೀತಿಯ ಮುದ್ದಿನ ಮಕ್ಕಳಿಗೂ ಹಾಗೂ ಈ ಹೋಪ್ ಸಂಸ್ಥೆಗೆ ಕಾರಣೀಭೂತರಾದಂಥ ಎಲ್ಲ ಪೋಷಕ ಸಿಬ್ಬಂದಿ ವರ್ಗದವರಿಗೂ, ಹಾಗೆಯೇ ಇಲ್ಲಿ ಬಂದಂಥ ಎಲ್ಲ ಕಲಾ ಮನಸ್ಸುಗಳಿಗೂ, ಕನ್ನಡ ಮನಸ್ಸುಗಳಿಗೂ ಈ ಮಂಜಮ್ಮ ಜೋಗತಿಯ ಅನಂತ ಪ್ರಣಾಮಗಳು. ನನಗಂತೂ ತುಂಬ ಖುಷಿಯಾಯಿತು. ಆ ಚಿಕ್ಕ ಮಕ್ಕಳೆಲ್ಲ ಎಷ್ಟು ಅದ್ಭುತವಾಗಿ ನೃತ್ಯವನ್ನು ಮಾಡ್ತಾಯಿದ್ರು. ನಾವು ಕತ್ತೆ ಕಾಯಂಗಾಗಿದ್ವಿ, ನಮಗೇನು ಬರ್ತಿದ್ದಿಲ್ಲ. 7-8 ಓದಿದ್ರು ನಮಗೇನು ಬರ್ತಿದ್ದಿಲ್ಲ. ಈ ನರ್ಸರಿ ಓದ್ತಕ್ಕಂಥ ಮಕ್ಕಳು ನಮ್ಮನ್ನು ನಾಚಿಸಂಗೆ ಹೀರೋಯಿನ್ಗಳು ಮಾಡೋಂಗಿಲ್ಲ, ಅಷ್ಟರ ಮಟ್ಟಿಗೆ ಮಾಡ್ತಾಯಿದ್ರು. ಅವ್ರು ಸೊಂಟ ಹಿಡ್ಕೊಂಡು ಭುಜ ಹಿಡ್ಕೊಂಡು ನಮಗೆ ನಾಚಿಕೆ ಬರ್ತಾಯಿತ್ತು. ಅಂಥ ಕೋರಿಯೋಗ್ರಾಫಿ ಮಾಡಿದಂಥ ಎಲ್ಲ ನನ್ನ ಕಲಾವಿದರಿಗೆ ಜೋರಾದ ಚಪ್ಪಾಳೆಯನ್ನು ಹೊಡೀರಿ, ಜೋರಾದ ಚಪ್ಪಾಳೆ. ಕೋರಿಯೋಗ್ರಾಫಿ ಮಾಡಿದಂಥ ಎಲ್ಲ ಕಲಾವಿದರಿಗೂ. ಅದೇ ರೀತಿಯೇ ಲಾಸ್ಟಿಗೆ ಮಳೆ ರಪ್ಪ 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 ಹೊಡೆದು ನಿಶ್ಶಬ್ದವಾಯ್ತಲ್ಲ. ನಮ್ಮ ಜಾನಪದ ಕಲೆ, ನಮ್ಮ ಕಲೆ, ಆ ಕಲೆಯನ್ನು ಕಲಿಸಿದಂಥ ಗುರುಗಳಿಗೆ ಜೋರಾದ ಚಪ್ಪಾಳೆಯನ್ನು ಹೊಡಿರಿ, ಜೋರಾದ ಚಪ್ಪಾಳೆಯನ್ನು. ಇದು ಗಂಡು ಕಲೆ ಅಂದರೆ, ಇದು ಜಾನಪದ ಕಲೆ ಅಂದರೆ ಎಷ್ಟು ಜನ ಸಂತೋಷವಾಗಿ, ಎಷ್ಟು ಜನ ಖುಷಿಯಾಗಿ ಅದನ್ನೆಲ್ಲ ವೀಕ್ಷಣೆ ಮಾಡ್ತಾಯಿದ್ರು, ಕೇಕೆ ಹೊಡಿತಾಯಿದ್ರು. ಆಕಸ್ಮಿಕ ಯಾರಾದರೂ ನೀವು ಬರ್ರಿ ಅಂದರೆ ವೇದಿಕೆನೇ ಇಡಿಸ್ತಿದ್ದಿಲ್ಲ, ಅಷ್ಟು ಜನ ಬಂದು ಕುಣಿಯಕ್ಕೆ ಶುರು ಮಾಡ್ತಿದ್ರು. ಆ ಅಲ್ಗೆ ಶಬ್ದದ ವಾದನಕ್ಕೆ ಎಷ್ಟು ಅದ್ಭುತವಾಗಿ ಅದನ್ನು ನುಡಿಸಿದ್ರು. ಲೈವ್ ಆಗಿ ನೋಡೋದೇ ಬೇರೆ, ಕರೋಕೆ ಹಾಕ್ಕೊಂಡು CD ಹಾಕ್ಕೊಂಡು ಯೂಟ್ಯೂಬ್ನೆಲ್ಲ ಹಾಕ್ಕೊಂಡು ಕುಣಿಯೋದೇ ಬೇರೆ. ನಮಗಿದು ಜಾನಪದ ಕಲೆ, ಗಂಡು ಕಲೆ. ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿತ್ತು. ಕಂಸಾಳೆ ನೋಡಿದ್ರಿ, ಕಂಗೀಲು ನೃತ್ಯ ನೋಡಿದ್ರಿ, ಪಟ ಕುಣಿತ ನೋಡಿದ್ರಿ, ಪೂಜಾ ಕುಣಿತವನ್ನು ನೋಡಿದ್ರಿ. ಎಷ್ಟು ಅದ್ಭುತವಾದ ಕಲೆಗಳನ್ನು ನಮ್ಮ ರತ್ನಮ್ಮ ಅವ್ರು ಹೇಳ್ತಿದ್ರು, ಮುನಿರಾಜ್ ಅವರ ಹೆಣ್ಮಕ್ಳು, ಅಮ್ಮ ನೀವು ಬರ್ತೀರ ಅಂತ ನಿಮಗೋಸ್ಕರನೇ ವಿಶೇಷವಾದ ನೃತ್ಯವನ್ನು ನಿಮಗೆ ಅರ್ಪಣೆ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ರು. ನನಗೆ ತುಂಬ ಖುಷಿ ಆಯಿತು. ನಾನು ಆವಾಗಲೇ ಹೋಗ್ತೀನಿ ಅಂತ ಇದ್ದೆ. ನಾನು ನಿದ್ದೆನೇ ಸರಿಗಿರಂಗಿಲ್ಲ, ಇಡೀ ರಾತ್ರಿ ಪ್ರಯಾಣ ಮಾಡ್ತಾ ಇರ್ತೀನಿ. ಹೋಗ್ತೀನಿ ಅಮ್ಮ ಅಂದ್ರೆ, ಇಲ್ಲಮ್ಮ ನಿಮಗೋಸ್ಕರ ಜಾನಪದ ನೃತ್ಯವನ್ನು ನಾವು ತಯಾರು ಮಾಡಿದ್ದೀವಿ, ಅವ್ರನ್ನ ಕರೆಸಿ ಅವರ ನೃತ್ಯವನ್ನು ಮಾಡಿಸಿದ್ದೀವಿ ಅಂತ ಹೇಳಿದರು. ಇಷ್ಟೋ ತನಕ ಕಾದಿದ್ದು ಸಾರ್ಥಕ ಅನಿಸ್ತು, ಇಷ್ಟೋ ತನಕ ಕುಳಿತಿದ್ದು ಸಾರ್ಥಕ ಅನಿಸ್ತು. ಎಷ್ಟು ಅದ್ಭುತ ಕಾರ್ಯಕ್ರಮ, ಎಷ್ಟು ಅದ್ಭುತವಾಗಿ. ನಿಜವಾಗಿ ಹೇಳ್ಬೇಕಂದ್ರೆ ಕಲೆಗಳನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಹೋಪ್ ಸಂಸ್ಥೆ ಮಾಡ್ತಾ ಇದೆ ಅಂತಂದರೆ ತುಂಬ ಸಂತೋಷದ ವಿಚಾರ, ತುಂಬ ಸಂತೋಷದ ವಿಚಾರ. ನಮ್ಮ ಯುವ ಕಲಾವಿದನೇ ಅನ್ನಬೇಕು ದೀಪು ಅವರಿಗೆ. ಅವನಿಗೆ ಅದೆಷ್ಟು ಶಕ್ತಿಯನ್ನು ಕೊಟ್ಟಿದ್ದಾರೋ ಮುನಿರಾಜ್ ಅವರು ಗೊತ್ತಿಲ್ಲ, ಆ ತಾಯಿ ರತ್ನಮ್ಮ ಎಷ್ಟು ಶಕ್ತಿಯನ್ನು ಕೊಟ್ಟಿದ್ದಾರೋ ಗೊತ್ತಿಲ್ಲ. ಅವರಿಬ್ಬರ ಸಂಸ್ಕಾರದಲ್ಲಿ ಹುಟ್ಟಿದಂಥ ಮಗ ಒಳ್ಳೆಯ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಹೋಪ್ ಸಂಸ್ಥೆಯಲ್ಲಿ ಇಲ್ಲಿ ಈ ಭಾಗದಲ್ಲಿ ಅವರು ಮಾಡ್ತಾ ಇದ್ದಾರೆ ಅಂದರೆ ತುಂಬ ಖುಷಿ. ನಾನು ಶಿವಲೀಲಾ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ವಿ. ಅದು ಮಾಡುವಾಗ ಅವರ ಸಂಬಂಧಿಕರ ಜಾಗದಲ್ಲೇ ಶೆಟ್ ಹಾಕ್ಕೊಂಡು ಇಲ್ಲೇ ಕೆಳಗಡೆನೇ ಒಂದು 10-15 ಗುಡಿಸ್ಲು ಹಾಕ್ಕೊಂಡು ನಾವು ಇಲ್ಲೇ ವಾಸ ಮಾಡ್ತಾಯಿದ್ವಿ. ನಾನು ಬಂದ ವಿಚಾರವನ್ನು ಕೇಳಿ ನನಗೋಸ್ಕರನೇ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನನ್ನನ್ನು ಶಾಲೆಗೆ ಕರೆದು ಗೌರವಿಸಿದ್ರು. ಆ ಶಾಲೆ ನೋಡಿಬಿಟ್ರಂತೂ ಎಲ್ಲೋ ಮಲ್ನಾಡಲ್ಲಿದ್ದೀವೇನೋ ಅನ್ನಬೇಕು, ಅಷ್ಟು ಅದ್ಭುತವಾದ ಪರಿಸರವನ್ನು ಅಲ್ಲಿ ಸೃಷ್ಟಿ ಮಾಡಿ ಶಾಲೆಯನ್ನು ಹುಟ್ಟಾಕಿದ್ದಾರೆ. ನಿಜವಾಗೂ ಅವ್ರಿಗಿರ್ತಕ್ಕಂಥ ಉದ್ದೇಶ ಹಣ ಮಾಡಬೇಕು ಅನ್ನೋ ಉದ್ದೇಶವಿಲ್ಲ. ನಮ್ಮ ಸಂಸ್ಕಾರವನ್ನು ಮಕ್ಕಳಿಗೆ ಕೊಡಬೇಕು, ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು, ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು ಅನ್ನೋ ಒಂದು ಛಲವನ್ನು ಕಟ್ಟಿಕೊಂಡು ಆ ಸಂಸ್ಥೆಯನ್ನು ಹುಟ್ಟಾಕಿ
LKGಯಿಂದ ಹಿಡಿದು 8, 9, 10 ತನಕ ಹಿಡಿದು ಇವಾಗೆಲ್ಲ ಮಾಡ್ತಾ ಇದ್ದಾರೆ. ಅದು ಸಾಲದಂತ ಈ ವರ್ಷ ಮತ್ತೆ ಇವಾಗ ವಸತಿ ಶಾಲೆಯನ್ನು ಹಾಸ್ಟೆಲನ್ನು ಮಾಡ್ತಾ ಇದ್ದಾರೆ. ಯಾರಾದರೂ ಬಡ ಮಕ್ಕಳಿದ್ದರೆ ಆ ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಆ ಒಂದು ಸಂಸ್ಥೆಯನ್ನು ಹುಟ್ಟಿ ಬೆಳೆಸ್ತಾ ಇದ್ದಾರೆ. ಅಂದರೆ ಅದು ತುಂಬ ನಿಜಕ್ಕೂ ಅವರನ್ನು ಮೆಚ್ಚತಕ್ಕಂಥ ಕೆಲಸ. ಇದು ನನ್ನ ಹೊಗಳಿಕೆ ಅಲ್ಲ, ಮಾಡಿದವ್ರಿಗೆ ಇವತ್ತು ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನೀವೆಲ್ಲರೂ ಕಾರಣೀಕರ್ತರು. ಇವತ್ತು ಇಷ್ಟು ಜನ ನೀವು ಸೇರ್ತಿದ್ದಿಲ್ಲ, ನಿಮ್ಮ ಮಕ್ಕಳಿಗೋಸ್ಕರನೇ ಪೋಷಕರು ಬಂದಿರ್ಬೋದು. ಪೋಷಕರಲ್ಲದೇನೆ ಎಷ್ಟೋ ಜನ, ತುಂಬ ಜನ ಇದ್ದೀರಿ. ಅವರೆಲ್ಲ ಒಳ್ಳೆ ಕೆಲಸಕ್ಕೆ ನೀವು ಸಾಕ್ಷೀಭೂತರಾಗಿದ್ದೀರಿ ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿ ಬಂದಂಥ ಪೋಷಕರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, ಈಗಿನ ಮಕ್ಕಳಿಗೆ ಓದು 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 ಅಂತ ಓದೋದು ಹೇಳ್ಕೊಡ್ಬೇಡ್ರಿ, ಬರೀರಿ ಅಂತ ಬರೆಯೋದು ಹೇಳ್ಕೊಡ್ಬೇಡ್ರಿ, ಸ್ನಾನ ಮಾಡೋ ಅಂತ ಹೇಳ್ಕೊಡ್ಬೇಡ್ರಿ, ಬಟ್ಟೆ ತೊಳಿ ಅಂತ ಹೇಳ್ಕೊಡ್ಬೇಡ್ರಿ. ಈಗಿನ ಮಕ್ಕಳು ಹೇಳಿ ಕೊಟ್ಟದ್ದನ್ನು ಮಾಡೋದಿಲ್ಲ, ನಾವು ಮಾಡಿ ತೋರಿಸಿದ್ದನ್ನು ಮಾಡ್ತಾರೆ ಈಗಿನ ಮಕ್ಕಳು. ನಾವು ಹೇಳಿಕೊಟ್ರೆ ಮಾಡೋದಿಲ್ಲ, ನಾವು ಮಾಡಿದ ಕೆಲಸವನ್ನು ಈ ಮಕ್ಕಳು ಮಾಡ್ತಾರೆ. ಅದಕ್ಕೋಸ್ಕರ ನಿಮ್ಮ ಮಕ್ಕಳು ಓದುವಾಗ ನೀವು ಒಂದು ಪುಸ್ತಕವನ್ನು ಹಿಡ್ಕೊಂಡು ಓದ್ಕೊಂತ ಕೂತ್ಕೊಳ್ರಿ. ನಮ್ಮಪ್ಪ ನಮ್ಮಮ್ಮ ಓದ್ತಾ ಇದ್ದಾರೆ, ನಾವು ಓದ್ತೀವಿ ಅಂತ ಮಕ್ಕಳು ಓದ್ತಾರೆ. ನೀವೇನಾದರೂ ಕೆಲಸ ಮಾಡ್ತಾಯಿದ್ರೆ ಆ ಮಕ್ಕಳನ್ನ ಕೆಲಸ ಮಾಡೋಕ್ಕೆ ಬಿಡ್ರಿ, ಆ ಮಕ್ಕಳು ಕೆಲಸವನ್ನು ಮಾಡ್ತಾರೆ. ನೀವೇನಾದರೂ ಬರೆಯೋಕ್ಕೆ ಶುರು ಮಾಡಿದ್ರೋ ಆ ಮಕ್ಕಳು ಬರೆಯೋದಕ್ಕೆ ಶುರು ಮಾಡ್ತಾರೆ. ನಾವೆಲ್ಲ ತಂದೆ ತಾಯಿ ಹೇಳಿದ್ದನ್ನು ಕೇಳಿ ಬೆಳೆದವರು. ಈಗಿನ ಮಕ್ಕಳು ಹಿರಿಯರು ಮಾಡೋದನ್ನು ನೋಡಿ ಮಾಡೋ ಮಕ್ಕಳು. ಇವಾಗ ದೊಡ್ಡವರು ಏನು ಮಾಡ್ತಾರೋ ಮನೆಗೆ ಮಕ್ಕಳು ಅದನ್ನೇ ಮಾಡ್ತಾರೆ. ನೀವೆಲ್ಲ ಏನು ಮಾಡ್ತೀರಿ? ಮೊಬೈಲ್ ಹಿಡ್ಕೊಂಡು ಚಾಟಿಂಗ್ ಮಾಡೋಕ್ಕೆ ಶುರು ಮಾಡ್ತೀರಿ. ಮೊಬೈಲ್ ಹಿಡ್ಕೊಂಡು ನೋಡೋದೆ, ಲೈಕ್ ಕೊಡೋದೆ. ಮೊನ್ನೆ ರತನ್ ಟಾಟಾ ಅವರು ತೀರ್ಕೊಂಡಾಗ ಎಷ್ಟು ಜನ ಲೈಕ್ ಕೊಟ್ರಿ? ಕೈ ಎತ್ತಿರಿ ನೋಡೋಣ. ಎಷ್ಟು ಜನ ಲೈಕ್ ಕೊಟ್ರಿ? ಕೆಲವೊಬ್ಬರಿಗೆ ಅರ್ಥ ಆಯ್ತು, ಇಳಿಸಿಬಿಟ್ರಿ ಕೈ. ಮಿಲಿಯನ್ ಗಟ್ಟಲೆ ಲೈಕು. ರತನ್ ಟಾಟಾ ಸತ್ತದ್ದು ಇವ್ರಿಗೆ ಇಷ್ಟ ಆಗಿದೆ, ಅವ್ರು ಸತ್ತದ್ದು ಇವ್ರಿಗೆ ಇಷ್ಟ ಆಗಿದೆ, ಅದಕ್ಕೆ ಲೈಕ್ ಕೊಟ್ಟಾರೆ. ಲೈಕ್ ಅಂದರೆ ಏನಪ್ಪ? ನಮಗಿಷ್ಟ ಆದರೆ ತಾನೇ ಅದು ಲೈಕು. ಇಷ್ಟ ಆಗಿದ್ದಕ್ಕೆ ನಾವು ಲೈಕ್ ಕೊಡ್ತೀವಿ. ಮಿಲಿಯನ್ ಗಟ್ಟಲೆ ಲೈಕ್ ಕೊಟ್ಟು ಜನ ಇವ್ರು ಅದು ಸತ್ತದ್ದು ನಮಗಿಷ್ಟ ಅಂತಂತ ಲೈಕ್ ಕೊಟ್ಟು ಜನ ಲೈಕ್ ಯಾವುದಕ್ಕೆ ಕೊಡ್ಬೇಕನ್ನೋದು ಗೊತ್ತಿಲ್ಲ. ಯಾವುದಾದ್ರೂ ಒಂದು ಹುಡುಗಿ ಮೇಲೆ ರೇಪ್ ಆಗೈತೆ ಅಂದರೆ ಟಕ್ಕನಾಗ ಲೈಕ್ ಒತ್ತಿ ಬಿಡ್ತಾರೆ. ಯಾರ ಮನೆಗಾದ್ರೆ ಕಳತನ ಆಗೈತೆ ಅಂದರೆ ಲೈಕ್ ಒತ್ತಿ ಬಿಡ್ತಾರೆ. ಆ ಲೈಕಿನ ಪದದ ಅರ್ಥ ಗೊತ್ತಿರದೇ ಇರೋ ಜನನೇ ತುಂಬ ಜನ ಇದ್ದಾರೆ. ದಯವಿಟ್ಟು ನೋಡ್ರಿ, ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಆಗಿದೆ ಅಂದರೆ ಎಷ್ಟು ಜನ ಲೈಕನ್ನು ಕೊಟ್ಟಿರ್ತಾರೆ. ಒಂದು ಹೆಣ್ಣಿನ ಜೀವನವನ್ನು ಹಾಳು ಮಾಡಿದವ್ರಿಗೆ ಲೈಕ್ ಕೊಡ್ತಾರೆ. ನೀವು ಲೈಕ್ ಕೊಟ್ಟಿದ್ದನ್ನು ನೋಡಿ ನಿಮ್ಮ ಮಕ್ಕಳು ಸಹ ಅದೇ ಲೈಕನ್ನು ಕೊಟ್ಕೊಳ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಮೊಬೈಲನ್ನು ನೀವು ನೋಡೋಕ್ಕೆ ಶುರು ಮಾಡಿದರೆ ನಿಮ್ಮ ಮಕ್ಕಳು ಮೊಬೈಲನ್ನು ನೋಡೋದಕ್ಕೆ ಶುರು ಮಾಡ್ತಾರೆ. ನೀವು ಲೈಕ್ ಕೊಡೋದಕ್ಕೆ ಶುರು ಮಾಡಿದರೆ ನಿಮ್ಮ ಮಕ್ಕಳು ಲೈಕ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಅದೇ ನೀವು ಮನೆಯಲ್ಲಿ ಒಂದು ಪತ್ರಿಕೆಯನ್ನು ಹಿಡ್ಕೊಂಡು ಓದ್ರಿ, ಆ ಪತ್ರಿಕೆ ಓದ್ರಿ, ಮಕ್ಕಳು ಇನ್ನೊಂದು ಪತ್ರಿಕೆ ಇದ್ದರೆ ಅದನ್ನ ಹಿಡ್ಕೊಂಡು ಓದೋಕ್ಕೆ ಶುರು ಮಾಡ್ತಾರೆ. ಮಕ್ಕಳು, ನೀವು ತಂದೆ ತಾಯಿ ಆದವರು ಒಂದು ಬುಕ್ಕವನ್ನು ಹಿಡ್ಕೊಂಡು ಓದೋಕ್ಕೆ ಶುರು ಮಾಡಿರಿ, ಆ ಮಕ್ಕಳು ತಮ್ಮ ಶಾಲೆಯ ಬುಕ್ಗಳನ್ನು ಹಿಡ್ಕೊಂಡು ಓದ್ತಾರೆ. ನೀವೇನಾದರೂ ಗಂಡ ಹೆಂಡ್ತಿ ಜಗಳ ಮಾಡೋದು ಶುರು ಮಾಡಿದರೆ ಅವರು ಅಣ್ಣ ತಂಗಿ ಅಕ್ಕ ತಮ್ಮ ಜಗಳ ಮಾಡೋಕ್ಕೆ ಶುರು ಮಾಡ್ತಾರೆ. ನಾವು ಏನು ಮಾಡ್ತೀವಿ ಅದನ್ನೇ ಮಾಡೋ ಮಕ್ಕಳು ಇವಾಗ ತುಂಬ ಜನ ಜಾಸ್ತಿ. ಅದಕ್ಕೋಸ್ಕರ ತಂದೆ ತಾಯಿಯಂದರು ಅದನ್ನು ಪ್ರಜ್ಞೆಯಲ್ಲಿ ಇಟ್ಕೊಂಡು ಮಕ್ಕಳ ಎದುರಿಗೆ ಹೇಗಿರಬೇಕಂದ್ರೆ ಹಾಗಿರಬೇಕು, ಮಕ್ಕಳ ಎದುರಿಗೆ ಹೇಗಿರಬೇಕಂದ್ರೆ ಆಗಿರಬೇಕು. ಅದಕ್ಕೋಸ್ಕರ ಈಗ ಮಾಡಿದ್ದನ್ನು ನೋಡಿ ಮಾಡೋ ಮಕ್ಕಳು ಜಾಸ್ತಿ. ಅದಕ್ಕೋಸ್ಕರ ಮಕ್ಕಳಿಗೆ ಮೊಬೈಲನ್ನು ಕೊಡಬೇಡ್ರಿ. ಜೀವನದಲ್ಲಿ ಮೊಬೈಲನ್ನು ಹಿಡ್ಕೊಂಡು ಯಾರು ತಲೆ ತಗ್ಗಿಸಿ ನೋಡೋದಕ್ಕೆ ಶುರು ಮಾಡ್ತಾರೋ ಜೀವನ ಪರ್ಯಂತ ಅವರು ತಲೆ ಎತ್ತೋದಿಲ್ಲ. ಯಾವ ಮಕ್ಕಳು ಪುಸ್ತಕಗಳನ್ನು ಓದ್ತಾರೋ, ಪತ್ರಿಕೆಗಳನ್ನು ಓದ್ತಾರೋ, ಆ ಎಲ್ಲ ಮಕ್ಕಳು ಲಕ್ಷಗಟ್ಟಲೆ ಜನ ಇದ್ರೂ ನಾನು ಕನ್ನಡಿಗ ಅಂತ ಎದೆ ತಟ್ಟಿ ಧೈರ್ಯವಾಗಿ ಮಾತಾಡ್ತಾನೆ, ತಲೆ ಎತ್ತಿ ಓಡಾಡ್ತಾನೆ ನಮ್ಮ ಕನ್ನಡಿಗನು. ಮಕ್ಕಳಿಗೆ ಓದ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನೀವು ನಿಮ್ಮ ಮಕ್ಕಳಿಗೆ ಯಾವುದೇ ಭಾಷೆಯನ್ನು ಕಲಿಸ್ರಿ, ನನ್ನ ಅಭ್ಯಂತರ ಏನೂ ಇಲ್ಲ. ಈ ಮಕ್ಕಳಿಗೆ ಯಾವುದೇ ಭಾಷೆಯನ್ನು ಕಲಿಸ್ರಿ, ನನ್ನ ಅಭ್ಯಂತರ ಏನೂ ಇಲ್ಲ. ಆದರೆ ಮನೆಯಲ್ಲಿ ಮಾತ್ರ
ಕನ್ನಡವನ್ನು ಉಳಿಸ್ರಿ, ಕನ್ನಡವನ್ನು ಬೆಳೆಸ್ರಿ, ಕನ್ನಡಕ್ಕೆ ಒತ್ತನ್ನು ಕೊಡ್ರಿ, ಕನ್ನಡವನ್ನು ಪ್ರೀತಿ ಮಾಡಿರಿ. ಕನ್ನಡವನ್ನು ಉಳಿಸ್ತಕ್ಕಂಥ ಮನೆಯಲ್ಲಿ ಅಪ್ಪ ಅಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಅಣ್ಣ ಅತ್ತಿಗೆ ಆಂಟಿ ಅಂಕಲ್ ಅನ್ನೋದು ಬಿಟ್ಟುಬಿಡ್ರಿ. ನೀವು ಅಪ್ಪ ಅಮ್ಮ ಅನ್ನೋದು ಕರಿ, ಮಮ್ಮಿ ಡ್ಯಾಡಿ ಅಂಕಲ್ಲು ಆಂಟಿ. ಇವತ್ತು ನೋಡ್ರಿ, ಕನ್ನಡ ಅನ್ನೋದು ನಮ್ಮ ಮಾತೃಭಾಷೆ. ಕನ್ನಡ ಅನ್ನೋದು ನಮ್ಮ ಮಾತೃಭಾಷೆ. ಕನ್ನಡ ನನ್ನ ತಾಯಿ. ಆ ಕನ್ನಡಕ್ಕೆ ನಾವು ತಾಯಿಯ ಸ್ಥಾನ ಕೊಟ್ಟಿಲ್ಲ ಅಂದರೆ, ಅಮ್ಮ ಅಂತ ಕರೀಲಿಲ್ಲ ಅಂದರೆ, ಪಕ್ಕದ ಮನೆಯವ್ರು ಬಂದು ನಮ್ಮ ತಾಯಿಗೆ ಅಮ್ಮ ಅಂತ ಕರೀತಾರ? ಪಕ್ಕದ ಮನೆಯವ್ರು ಯಾವತ್ತಿದ್ರು ಬಂದು ಅಮ್ಮ ಅಂತ ಕರೀತಾರ? ಅಪ್ಪ ಅಂತ ಕರೀತಾರ? ನಮ್ಮ ತಂದೆ ತಾಯಿಗೆ ಅವ್ರು ಏನು ಕರೆಯೋದಿದ್ರು ಆಂಟಿ ಅಂಕಲ್ ಅಷ್ಟೇ ಅವ್ರು ಕರೆಯೋದು. ಅಪ್ಪ ಅಮ್ಮ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಆಂಟಿ ಅಂದರೆ ಅತ್ತೆಗಂದರು, ಸೋದರತ್ತೆಗಂದರು, ಗಂಡನ ತಾಯಿಗಂದರು, ಚಿಕ್ಕಮ್ಮಗಂದರು, ದೊಡ್ಡಮ್ಮಗಂದರು, ನಾದ್ನಿಗಂದರು, ನೆಗಣ್ಣಿಗಂದರು, ಗೊತ್ತಿಲ್ಲ. ಆಂಟಿ ಅನ್ನೋದೊಂದೇ ಪದ. ಅವಿಷ್ಟು ಜನಕ್ಕೂ ಆಂಟಿಯನ್ನು ಬಳಸ್ತಾರೆ. ಇನ್ನು ಅಂಕಲ್ಲು, ಮಾವ, ಸೋದರ ಮಾವ, ಗಂಡನ ತಂದೆ, ಚಿಕ್ಕಪ್ಪ, ದೊಡ್ಡಪ್ಪ, ಎಷ್ಟು ಪದಗಳಿದಾವೆ. ಅವು ಎಲ್ಲರೂ ಅಂಕಲ್ಲು. ಒಟ್ಟಾರೆ ಸಾರಾ ಸಗಟು ಹೆಣ್ಣುಮಕ್ಳೆಲ್ಲರೂ ಆಂಟಿಯರು, ಸಾರಾ ಸಗಟು ಗಂಡು ಮಕ್ಕಳೆಲ್ಲ ಅಂಕಲ್ನವರು. ಆಂಟಿ ಅಂಕಲ್ ಬಿಟ್ಟರೆ ಬೇರೆ ಇಲ್ಲ. ಅದಕ್ಕೋಸ್ಕರ ಮನೆಯಲ್ಲಿ ಕನ್ನಡವನ್ನು ಮಾತಾಡಿಸ್ರಿ. ಕನ್ನಡ ಅನ್ನೋದು ರೊಟ್ಟಿ, ಮುದ್ದೆ, ಹುಗ್ಗಿ, ಹೋಳ್ಗಿ, ಚಪಾತಿ, ಅನ್ನ, ಸಾಂಬಾರು ಇದ್ದಂಗೆ ಕನ್ನಡ. ಆಂಗ್ಲ ಭಾಷೆ ಅನ್ನೋದು ಹಪ್ಪಳ, ಸೊಂಡ್ಗಿ, ಉಪ್ಪಿನಕಾಯಿ, ಕೋಸಂಬರಿ, ಚಟ್ನಿ, ಬದನೆಕಾಯಿ ಪಲ್ಯ ಇದ್ದಂಗೆ ಆಂಗ್ಲ ಭಾಷೆ. ಬರೀ ಹುಗ್ಗಿ, ಹೋಳ್ಗಿ, ರೊಟ್ಟಿ, ಮುದ್ದೆ ತಿಂದು ಬದುಕೋಕ್ಕೆ ಆಗೋದೇ ಇಲ್ಲ. ಆ ಎಲ್ಲ ಸೈಡ್ ಐಟಮ್ಗಳಿದ್ದರೆ ಈ ಸೆಂಟ್ರಲ್ಲಿರೋ ಐಟಮ್ ಹೊಟ್ಟೆ ಒಳಗೆ ಹೋಗುತ್ತೆ. ಈ ಸೈಡ್ ಇರ್ತಕ್ಕಂಥವು ಅವಿಲ್ಲ ಅಂದರೆ ಇದು ಒಳಗೆ ಹೋಗಲ್ಲ. ಇದನ್ನು ತಿನ್ನೋದ್ರ ಜೊತೆಗೆ ಆ ಸೈಡ್ ಇರ್ತಕ್ಕಂಥ ಐಟಮ್ಗಳನ್ನು ಬೆಳೆಸೋಣ. ನಾವು ಸೈಡ್ ಇರ್ತಕ್ಕಂಥ ಐಟಮ್ಗಳನ್ನು ಬಳಸೋಣ. ಆಂಗ್ಲ ಭಾಷೆ ಜೀವನಕ್ಕೆ ಬೇಕು. ಆಂಗ್ಲ ಭಾಷೆ ಇಲ್ಲ ಅಂದರೆ ಯಾವ ಆಫೀಸಲ್ಲಿ ಹೋದರೂ ಒಂದು ಫೈಲ್ ಮೂವ್ ಮಾಡೋಕ್ಕಾಗಲ್ಲ. ಇವತ್ತು 2 ಹುಡುಗರು ವಾರ್ಷಿಕ ವರದಿಯನ್ನು ಒಪ್ಪಿಸ್ತಾಯಿದ್ರು ಇಂಗ್ಲೀಷ್ನಲ್ಲಿ. ನನಗಂತೂ ಅದೇನು ಅರ್ಥನೇ ಆಗಲ್ಲ ಬಿಡ್ರಿ. ನಾನು SSLC ಫೇಲ್ ಆಗೀನಿ. ಸೈನ್ಸು ಇಂಗ್ಲೀಷ್ 2 ಸಬ್ಜೆಕ್ಟ್ ಹೋಗ್ಯಾವು. ನಾನು ಹೊಡೆದಿರೋದ ಡುಮ್ಕಿ. ಅದ್ರಾಗ ನಮಗೇನು ಗಾಡಿ ಅದು. ಅವ್ರು ಏನು ಹೇಳಿದರೆ ಏನೋ ನನಗೆ ಕತ್ಲದಾಗ ಕೈ ಆಡ್ದಂಗೆ ಆಯ್ತು. ಕತ್ಲದಾಗ ಕೈ ಎಲ್ಲೆಲ್ಲಿಗೆ ಹೋಗ್ತಾವೋ ಎಲ್ಲೆಲ್ಲಿ ಬರ್ತಾವೋ ಗೊತ್ತಿಲ್ಲ. ಕತ್ಲದಾಗ ಕೈ ಆಡ್ದಂಗೆ ಆಯ್ತು ಆ ಹುಡುಗರು ಮಾತಾಡೋದೆಲ್ಲ. ಆದರೆ ಎಷ್ಟು ಅದ್ಭುತ ಮಾತಾಡಿದ್ರು ಇಂಗ್ಲೀಷು. ಎಲ್ಲೂ ತಪ್ಪಲೇ ಇಲ್ಲ. ನಾನು ರತ್ನಮ್ಮಗೆ ಹೇಳ್ತಾ ಇದ್ದೆ, ಎಷ್ಟು ಅಚ್ಚುಕಟ್ಟಾಗಿ ಇಂಗ್ಲೀಷನ್ನು ಮಾತಾಡ್ತಾರೆ. ನಮಗೇನೇನು ಬರ್ತಿದ್ದಿಲ್ಲ. ನಾವು 5ನೇ ಕ್ಲಾಸ್ 6ನೇ ಕ್ಲಾಸ್ ಓದ್ಬೇಕಾದ್ರೆ ನಮ್ಮ ಬಟ್ಟೆಗಳು ನೋಡಬೇಕಾಗಿತ್ತು. ನಮಗೆ 24 ತಾಸು ಮೂಗ್ನೆಗಿಳಿತಿತ್ತು. ಅವಾಗ 24 ತಾಸು ಮೂಗ್ನೆಗಿಳಿತಿತ್ತು. ಇಲ್ಲಿ ದೊಡ್ಡವ್ರು ಕೂತ್ಕೊಂಡಾರೆ, ಅವ್ರಿಗೂ ಅದು ನೆನಪಿರ್ಬೋದು. ಹಿಂಗೆ ಒರೆಸ್ಕೊಂಡು ಇತ್ತಾಗ ರೊಟ್ಟದಂಗೆ ಆಗಿರೋದು, ಆ ಮೂಗ್ನೆಗಳದ್ದು ಒರೆಸ್ಕೊಂಡು ಅದು ಬಿಟ್ಟು ಬೇರೆ ಬಟ್ಟೆ ಹಾಕ್ಯಣಕ್ಕಿಲ್ಲ. ಅದ ಬಟ್ಟೆ ಹಾಕ್ಯಬೇಕು ದಿನ. ನನ್ನ ತಂದೆ ತಾಯಿಗೆ ನಾವು 21 ಜನ ಮಕ್ಕಳು. ನನ್ನ ತಂದೆ ತಾಯಿಗೆ 21 ಜನ ಮಕ್ಕಳು. ಅವಳಿ ಜವಳಿ 3 ಆಡ್ದಾಳೆ ನಮ್ಮಮ್ಮ. ತ್ರಿವಳಿ 1 ಸಾರಿ ಆಡ್ದಾಳೆ ನಮ್ಮಮ್ಮ. ವಿಷ್ಣು, ಬ್ರಹ್ಮ, ಮಹೇಶ್ವರ ಅಂತ ಹೆಸರಿಟ್ಟಿದ್ರು. ಆ 3 ಹೆರಿಗೆ ಆದಮೇಲೆ ಮತ್ತೆ ಗರ್ಭಿಣಿ ಇದ್ದಾಗ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ, ಶೆಟ್ರೆ ನೀನು ಹೆಂಡ್ತಿ ಹೊಟ್ಟೆಗ 4 ಇದಾವೆ ಅಂದ್ರೆ ಡಾಕ್ಟ್ರು. ಏನು ಮಾಡ್ಬೇಕ್ರಿ ಡಾಕ್ಟ್ರಿ ಅಂದ್ರಂತೆ. ಏನು ಮಾಡೋಂಗಿಲ್ಲಪ್ಪ, 3 ಆಡ್ದಾಗ ಬದುಕಿರೋದು ದೊಡ್ಡದಕ್ಕಿ. ಅದಕ್ಕೂ ಮುಂಚೆ 2-3 ಸಾಲಿ ಆಡ್ದಾಳ ಮನೆಗೆ. 3 ಆಡ್ದಾಳ, ಈಗ 4 ಅದಾವು, ಮತ್ತು ಸತ್ತೋಕಾಳಕ್ಕೆ ಬದುಕಂಗಿಲ್ಲ ಅಂದ್ರಂತೆ. ಏನು ಮಾಡಿದ್ರೆ ಅಂದರೆ ಒಂದು ಡೇಟ್ ಕೊಟ್ರಂತೆ, ಕರ್ಕೊಂಬ ಅಬಾರ್ಷನ್ ಮಾಡಿಸಿ ಆಪ್ರೇಷನ್ ಮಾಡ್ಸೋಣ ಅಂದ್ರಂತೆ ನಮ್ಮಪ್ಪಗೆ. ನಮ್ಮಮ್ಮಗೆ ಹೇಳಿದ್ರೆ ಡಾಕ್ಟ್ರ್ ಏನಂದ್ರಿ ಅಂದರೆ, ನಿನ್ನ ಹೊಟ್ಯಾಗ ನೀರು ತುಂಬೇವಂತೆ. ಡಾಕ್ಟ್ರ್ ಕರ್ಕೊಂಬರಕ್ಕೆ ಕೇಳಾರೆ, ಒಂದು ಡೇಟ್ ಕೊಟ್ಟಾರ. ಆ ಡೇಟ್ಗೆ ಹೋಗ್ಬೇಕಂದ. ಆ ಡೇಟ್ ಬಂದಾಗ ಕರ್ಕೊಂಡು ಹೋದ, ಅಬಾರ್ಷನ್ ಮಾಡಿಸಿದ, ಆಪ್ರೇಷನ್ ಮಾಡಿಸಿದ, ಮನೆಗೆ ಕರ್ಕೊಂಡು ಬಂದ. ಆಕಿ ಸ್ನಾನ ಮಾಡೋ ಹೊತ್ನಾಗ ನೋಡ್ಕೊಂಡಳ ಹೊಲಿಗೆ ಹಾಕಿರೋದು ಹೊಟ್ಟಿಗೆ. ಅವಾಗೆಲ್ಲ ಇಷ್ಟಿಷ್ಟುದ್ದ ಕೊಯ್ದು ಹೊಲಿಗೆ ಹಾಕ್ತಿದ್ರಂತ. ಅವಾಗ ಆ ಹೊಲಿಗೆ ಹಾಕ್ಕೊಂಡಿರೋದು ಕೈ ಆಡಿ ನೋಡ್ಕೊಂಡ್ರು. ಹೊರಗೆ ಬಂದು ಅಂಗಳಕ್ಕೆ ಕುತ್ಕೊಂಡು ಲಬ್ ಬಾಯಿ ಬಡ್ಕೊಂತಿದ್ಲಂತೆ. ಅಕ್ಕಪಕ್ಕದವ್ರು ಬಂದು, ಜಯಮ್ಮ ಯಾಕೆ ಎಳಕತ್ತಿ ಅಂದರೆ, ಅಯ್ಯೋ ನನ್ನ ಗಂಡ ಎಂಥ ಮೋಸ ಮಾಡಿಬಿಟ್ನವ, ನನಗೆ ಆಪ್ರೇಷನ್ ಮಾಡಿಸ್ಬಿಟ್ಟಾನ, ನಾನು ಇನ್ನೂ ಅಡಿತಿದ್ದೆ ಅಂತ. ಅವಾಗಿನ ಹೆಣ್ಮಕ್ಳು ಅಷ್ಟು ಗಟ್ಟಿ ಮುಟ್ಟಿರ್ತಿದ್ರು. ಎಷ್ಟು ಮಂದಿ ಆಡಿದ್ರು ಅವ್ರಿಗೆ ಲೆಕ್ಕಕ್ಕೆ ಇಲ್ಲ.
ನಮ್ಮಮ್ಮ 21 ಮಕ್ಕಳು ನಡೆದ್ರು ಒಂದು ದಿನ ಸೊಂಟ ನೋಯ್ತೈತೆ ಅನ್ನಲಿಲ್ಲ, ಒಂದು ದಿನ ಕಣ್ಣಿಗೆ ಚಸ್ಮಾ ಕೇಳಲಿಲ್ಲ ನಮ್ಮಮ್ಮ. ನಾನು ಮನೆಗೆ ಹೋಗೋದು ಬರೋದು ಶುರು ಮಾಡಿದಾಗ, ನಾಟಕ ಆಡಿದಾಗ, ಅಥವಾ ನಮ್ಮದು 9 ಅಂಕಣದ ಮನೆ ಅದನ್ನೆಲ್ಲ ಕ್ಲೀನ್ ಮಾಡಿದಾಗ ಅಮ್ಮ ಸೊಂಟ ನೋಯ್ತೈತೆ ಅಂದ್ರೆ ನಮ್ಮಮ್ಮ ಬೈತಿದ್ಲು, ಲುಚ್ಚ ಸೂಳೆ ಮಕ್ಕಳ, ನೀವೇನು ಸಂಸಾರಕ್ಕೆ ಬಿದ್ದೀರೇನು, ಯಾಕೆ ಸೊಂಟ ನೋಯ್ತೈತಿ? ನಾನು 21 ಅರ್ಧಕ್ಕಿಗೆ ಸೊಂಟ ನೋಯೋಂಗಿಲ್ಲ, ಈ ಲುಚ್ಚ ಸೂಳೆ ಮಕ್ಳಿಗೆ ಸೊಂಟ ನೋಯ್ತೈತೆ ಅಂತೆ, ಸಂಸಾರಕ್ಕೆ ಬಿದ್ದಿಲ್ಲ, ಮದುವೆ ಆಗಿಲ್ಲ, ನಿಮಗೆ ಯಾಕೆ ಸೊಂಟ ನೋಯ್ತೈತೆ ಅಂತ ಬೈತಿದ್ಲು ನಮ್ಮಮ್ಮ. ಅಷ್ಟು ಗಟ್ಟಿ ಮುಟ್ಟಿದ್ರು ಹೆಣ್ಮಕ್ಳು. ಆವಾಗಿನ ಆಹಾರ ಹಂಗೆ ತಿಂತಾ ಇದ್ದರು. ಇವಾಗಿನ ಆಹಾರ ಎಲ್ಲ ತರಕಾರಿಗಳನ್ನು ಆರಿಸಿ ಇಟ್ಟು, ಕರಿಬೇವು ಆರಿಸಿಟ್ಟು, ಕೊತ್ತಂಬರಿ ಆರಿಸಿಟ್ಟು, ಕೆಲವೊಂದು ಮಕ್ಕಳು ಸಾಸಿವೆ ಜೀರಿಗೆ ಮೊದಲು ಮಾಡಿ ತೆಗೆದಿಡ್ತಾರೆ. ಇದೇನೋ ಕಪ್ಪು ಇದೆ, ಇದೇನೋ ಬ್ಲಾಕ್ ಇದೆ ಅಂತ ತೆಗೆದಿಟ್ಟು ತಿಂತವು. ಅದನ್ನು ಕಲಿಸ್ತವ್ರು ಯಾರು? ತಂದೆ ತಾಯಿ ಮಕ್ಕಳಿಗೆ ಅದನ್ನು ಕಲಿಸ್ತವ್ರು. ಅವು ತಿನ್ನಿಸುವಾಗಲೇ ಎಲ್ಲದನ್ನು ತಿನ್ನಿಸ್ತಾ ಬಂದಿದ್ರೆ ಅವು ಮಕ್ಕಳು ಧಾರಾಳವಾಗಿ ತಿಂತಿದ್ರು. ಇವತ್ತಿನ ಮಕ್ಕಳು ತರಕಾರಿ ತಿನ್ನೋಂಗಿಲ್ಲ. 1 ತಿಂಗಳು ಗರ್ಭಿಣಿ ಆದ ಹೆಣ್ಮಗಳು ಆಸ್ಪತ್ರೆಗೆ ಹೋದರೆ ನಿನಗೆ ಗರ್ಭವತಿ ಆಗಿ ಅಮ್ಮ ಅಂತ ಹೇಳಿಬಿಟ್ರೆ ಸಾಕು ಡಾಕ್ಟ್ರು. ಆಯ್ತು ರೀ ಸರ್ ಅಂದ್ರೆ ಡಾಕ್ಟ್ರು ಹೇಳ್ತಾರೆ, ಹೋಗೋ ಹೊತ್ನಾಗ ನೀನು ಹೆಚ್ಚು ಕೆಲಸ ಮಾಡಬೇಡ, ತುಂಬಿದ ಚೊಂಬು ಎತ್ತಕ್ಕೆ ಹೋಗಬೇಡ, ಬಗ್ಗಿ ಕಸ ಬಳಿಯಕ್ಕೆ ಹೋಗಬೇಡ, ಫುಲ್ಲು ಬೆಡ್ ರೆಸ್ಟ್ ಅಂತ ಹೇಳ್ಬಿಡ್ತಾರೆ. ಈ ಹೆಂಗಸ್ರಿಗೆ ಅದೇ ಬೇಕಾಗಿರ್ತೈತ. ನಾನು ಹೊಟ್ಟೆಲಿದ್ದೀನಿ, ನಾನು ಗರ್ಭಿಣಿ ಇದ್ದೀನಿ ಅಂತ ಅವ್ರು ಓಡಾಡೋದು ನೋಡ್ಬೇಕ್ರಿ. ಅಯ್ಯೋ ಯಪ್ಪ ಅದ್ಯಾವುದು ಅಮೃತ ಧಾರಾವಾಹಿ ಬರುತ್ತಲ್ಲ ನೋಡಿರೇನು? ಅವನು ಯಾರಾಕಿ ಮಲ್ಲಿ ಅನ್ನಕ್ಕಿದ್ದಾಳಲ್ಲ, ಅದ್ರಾಗ ಮಲ್ಲಿ ಅನ್ನಕ್ಕಿ ಆಕಿ ಕೈ 2 ಎಲ್ಲಿರ್ತಿದ್ದು ನೋಡ್ತೀರೇನು? ಹಿಂಗಿರ್ತಿದ್ವು ಆಕಿ ಕೈ, ಹಿಂಗೆ ಇಲ್ಲೊಂದು ಕೈ. ಅದನ್ನು ನೋಡಿದೆ ನಮ್ಮ ಹೆಣ್ಮಕ್ಳು ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಮೆಟ್ಲು ಎಳಿತಿರ್ತಾರೆ. ಅದೇನು ಉದುರೋಗದೇನು? ಅಯ್ಯೋ ನನ್ನ ಕರ್ಮ, ಅದೇನು ಉದುರೋಗದ? ಬಳ್ಳಿಗೆ ಕಾಯಿ ಭಾರವೇ ಅದು ಎಲ್ಲಿ ಉದುರೋಕತ್ತನ್ನಂಗೆ ಕೈ ಹಿಡ್ಕೊಂಡು ಓಡಾಡ್ತಾರೆ. ಆ ಪುಟ್ಟ ಗೌರಿ ಏನು ಹಡದ್ಲ ಸತ್ತೋದ್ಲ ಗೊತ್ತೇ ಇಲ್ಲ. 4-5 ವರ್ಷ ಆದರೂ ಗರ್ಭವತಿ ಆಗೇ ಇದ್ಲು. ಆಕೆ ಪುಟ್ಟ ಗೌರಿ ಏನಾದ್ಲು ಏನು ಕಥೆಯ ನೋಡಲೇ ಇಲ್ಲ. ಆ ಪುಟ್ಟ ಗೌರಿ ಕತೆ ಅಂತೂ ಬಸ್ನಾಗ ಹೆಣ್ಮಕ್ಳು ಕೇಳ್ತಿದ್ರು. ನಾವು ಆವಾಗ ಬಸ್ನಾಗ ಓಡಾಡ್ತಿದ್ದೆ. ಮುಂದೆ ಹೆಣ್ಮಕ್ಳು ಕೇಳ್ತಿದ್ರು, ಮುದುಕರು ಕೀಪ್ಯಾಡ್ ಸೆಟ್ ಇಟ್ಕೊಂಡು, ಲೇ ತಂಗಿ ಪುಟ್ಟ ಗೌರಿ ಏನಾತಲ್ಲ ಇವತ್ತು ಅಂತ ಕೇಳೋರು. ಅಷ್ಟು ತಲೆ ಕೆಡಿಸಿತ್ತು ಧಾರಾವಾಹಿ. ಆ ಧಾರಾವಾಹಿಗಳನ್ನು ನೋಡಿ ನಮ್ಮನೆ ಹೆಣ್ಮಕ್ಳು ಆ ಧಾರಾವಾಹಿಗೆ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ಇವರು. ಅವ್ರಂಗ ರೇಷ್ಮೆ ಸೀರೆ ಉಟ್ಕೊಂತಾರೆ, ಅವ್ರಂಗ ಮಕ್ಕಕ್ಕೆ 3/4 kg ಬಣ್ಣ ಹಚ್ಕೊಂತಾರೆ, ಅವ್ರಂಗ ತುಟಿಗೆ 1/4 kg ಬಣ್ಣ ಹಚ್ಕೊಂತಾರೆ. ಇಷ್ಟು ಉದ್ದ ಕೂದಲ ಬಿಟ್ಕೊಂಡು ರಿಮೋಟ್ ಹಿಡ್ಕೊಂಡು ಕುಂದಿರ್ತಾರೆ ಜನರು, ಟಿ ವಿ ನೋಡ್ಕೊಂತ, ಮೊಬೈಲ್ ನೋಡ್ಕೊಂತ. ಗಂಡ ಏನಾದರೂ ನೌಕರಿಗೆ ಹೋಗಿ ಬಂದು ದುಡಿದು ಬಂದು ಸಾಕಾಗಿ, ಲೇ ಲಕ್ಷ್ಮಿ, ಲೇ ಜಯ, ಲೇ ಹರ್ಷಿತಾ, ಒಂದು ಕಪ್ಪು ಚಹಾ ಮಾಡಿಕೊಡು ಅಂದ್ರೆ, ಏಯ್ ತಡಿ ಮಾರಾಯ ಅಡ್ವರ್ಟೈಸ್ ಬರಲಿ ಮಾಡಿಕೊಡ್ತೀನಿ ಅಂತ. ಅಡ್ವರ್ಟೈಸ್ ಬಂದಾಗ ಗಂಡಕ್ಕೆ ಚಹಾ ಮಾಡಿಕೊಡಮ್ಮ ಹೆಣ್ಮಕ್ಳು ಇವಾಗ ಜಾಸ್ತಿ. ನಮ್ಮಮ್ಮ ಹಂಗಲ್ಲ, ಎದ್ದು ಬಿದ್ದು ಕಷ್ಟ ಬಿಟ್ಟು ಬದುಕು ಮಾಡಿದಕ್ಕೆ ಬಚ್ಚಲಕ್ಕೆ ಹೋದಾಗ ಹೆರಿಗೆ ಆಗಲ್ಲ ನಮ್ಮಮ್ಮ. ಈಗಿನವ್ರು ಯಾರು ಹೆರಿಗೆ ಆಗ್ತೀರಿ? ಯಾವ ಡಾಕ್ಟ್ರ್ ಇಲ್ಲ, ಸೂಲಿಗಿತ್ತಿಲ್ಲ, ಯಾರಿಲ್ಲ. ಬಚ್ಚಲಕ್ಕೆ ಹೋದಾಗ ಯಾರೋ ಪುಣ್ಯಾತ್ಗಿತ್ತಿ ಅಲ್ಲಿ ಕೈ ಎತ್ತಿದ್ಲು, ಮನೆಗೆ ಹೆರಿಗೆ ಆಗೈತೆ ಅಂತೆ. ಒಳ್ಳೇದಮ್ಮ ತಾಯಿ. ಬಚ್ಚಲಕ್ಕೆ ಹೋದಾಗ ಹೆರಿಗೆ ಆದಾರ ಅವಾಗ ಹೆಣ್ಮಕ್ಳು. ಹೊಲ್ದಾಗ ಕಳೆ ತೆಗಿಬೇಕಾರ, ಭತ್ತದ ಗದ್ದೆಗೆ ಕೆಲಸ ಮಾಡ್ಬೇಕಾರ ಅಲ್ಲೇ ಕೂಸು ಮಾಂಸ ಬಿದ್ದಂಥ ಪ್ರಸಂಗಗಳು ನಮ್ಮ ಹಳ್ಳಿಗಾಡಿನಲ್ಲಿದ್ದಾರೆ. ಇಲ್ಲಿ ಕಷ್ಟ ಬಿಟ್ಟು ಕೆಲಸ ಮಾಡೋಂಗಿಲ್ಲ. ಮನೆಗೆ ಯಾರನ್ನ ಯಜಮಾನ್ರಿದ್ರಂದ್ರೆ ಅವ್ರ ಕಡೆಗೆ ಮಾಡಿಸ್ಬಿಡ್ತಾರೆ. ಅದನ್ನು ಮಾಡತ್ತಿ, ಇದನ್ನು ಮಾಡಜ್ಜಿ, ಅದನ್ನು ಮಾಡವ್ವ ಅಂತಂದು ಅವ್ರ ಕುಟಗ ಮಾಡಿಸ್ಕೊಂಡು ತಿಂತಾರೆ. ದಯವಿಟ್ಟು ಧಾರಾವಾಹಿಗಳನ್ನು ನೋಡಿ ಮಕ್ಕಳ ಜೀವನವನ್ನು ಹಾಳು ಮಾಡಬೇಡ್ರಿ ತಾಯಂದ್ರೆ, ಮಕ್ಕಳ ಜೀವನವನ್ನು ಹಾಳು ಮಾಡಬೇಡ್ರಿ. ದ್ರೌಪದಿ ಕೂದಲವನ್ನು ಬಿಟ್ಟಿದ್ದು ದುರ್ಯೋಧನನ ಸಂಹಾರ ಮಾಡೋದಕ್ಕೋಸ್ಕರ ಶಪಥವನ್ನು ಮಾಡಿದ್ಲು ದ್ರೌಪದಿ. ದುರ್ಯೋಧನನ ತೊಡೆಯನ್ನು ಸೀಳಿ ಅವನ ರಕ್ತವನ್ನು ತಂದು ನನಗೆ ಎಣ್ಣೆ ಮಜ್ಜನ ಮಾಡಿದಾಗ, ರಕ್ತ ಮಜ್ಜನ ಮಾಡಿದಾಗ ನಾನು ತುರುಬು ಕಟ್ಟುತ್ತೀನಿ ಅಂತ ಶಪಥ ಮಾಡಿದ್ರು. ಈಗಿನ ಹೆಂಗಸ್ರು ಯಾವ ಶಪಥ ಮಾಡ್ಯಾರ? ಇಟ್ಟಿಟ್ಟುದ್ದ ಕೂದಲು ಹೇಳಬಿಟ್ಕೊಂಡು ಓಡಾಡ್ತಿರ್ತಾರೆ. ಇವ್ರು ಯಾರನ್ನ ಸಂಹಾರ ಮಾಡ್ಬೇಕಂತ ಮಾಡಿದ್ದರು? ಯಾರನ್ನ ಸಂಹಾರ ಮಾಡ್ಬೇಕಂತ ಮಾಡಿದ್ದಾರೆ? ಕೂದಲ ಚಲ್ಲೊಡ್ಕೊಂಡು ಬರ್ತಿರ್ತಾರೆ, ದುರ್ಗೆರು ಬಂದಂಗೆ ಬರ್ತಿರ್ತಾರೆ. ಇಲ್ಲಿ ಬಂದ ಕಾಳಿ ಬೇರಲ್ಲ, ಅವರು ಬೇರಲ್ಲ, ಹಂಗಿರ್ತಾರೆ ಅವರು. ಸ್ಟೇಜ್ ಮೇಲೆ ಕಾಳಿ ಬಂದಲ್ಲಿ ನೋಡಿದ್ರಲ್ಲ, ಆ ಕಾಳಿ ಬೇರಲ್ಲ, ಆ ಕಾಳಿಯರು ಬೇರಲ್ಲ, ಹಂಗಿರ್ತಾರೆ. ದಯವಿಟ್ಟು ನಮ್ಮ ಸಂಸ್ಕಾರವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿ. ನಾನು ನಿಜವಾಗಿ ಹೇಳ್ತೀನಿ, ತುಂಬ ಜನ ಹೆಣ್ಮಕ್ಳು ಬಂದಿದ್ದೀರಿ, ಎಲ್ಲರೂ ಹಳ್ಳಿ ಜನ ಇದ್ದಂಗೆ ಇದ್ದೀರಿ. ಸ್ಟಿಕ್ಕರ್ ಇಟ್ಟಿರಿ, ಕುಂಕುಮ ಹಚ್ಚಿರಿ, ಜಡೆ ಹಾಕಿರಿ, ಸೀರೆ ಉಟ್ಟು ಸೆರಗು ಹಾಕಿದ್ದೀರಿ. ಅದು ನಮ್ಮ ಸಂಸ್ಕಾರ.
ನೀವು ಎಲ್ಲೇನ ಹೋದಾಗ ಯಾವ್ದಾರ ಫಂಕ್ಷನ್ಗಳಿಗೆ ಹೋದಾಗ ಏನಾರ ಮಾಡಿರಿ, ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬಂದಾಗ, ಒಂದು ಹಬ್ಬ ಹರಿದಿನ ಬಂದಾಗ, ರಾಷ್ಟ್ರೀಯ ಹಬ್ಬಗಳು ಬಂದಾಗ ನಮ್ಮ ಸಂಸ್ಕಾರವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿರಿ, ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿರಿ. ಅದು ಅಲ್ಲದೆ ಈಗಿನ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು. ನೀವು ಈ ಹೋಪ್ ಶಾಲೆಯಲ್ಲಿ ಕೊಡ್ತಾ ಇದ್ದಾರಲ್ಲ, ಶಾಲೆಯಲ್ಲಿ ಕೊಟ್ಟರೆ ಸಾಲದು, ಮನೆಯಲ್ಲೂ ಸಹ ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಮಾಡಬೇಕು. ಒಳ್ಳೆಯ ಸಂಸ್ಕಾರ ಅಂದರೆ ಯಾವ ರೀತಿ? ಇವತ್ತು ಹಳ್ಳಿ ಜನ ತುಂಬ ಬಂದಿರಿ, ಹಾಲು ಹಿಂಡ್ಕೊಂಡು ಬರ್ತೀರಿ, ಮನೆಗೆ ಇಡ್ತೀರಿ, ರಾತ್ರಿವರೆಗೆ ಹಾಲಿಟ್ಟರೆ ಹಾಲು ಕೆಟ್ಟೋಗ್ಬಿಡುತ್ತೆ. ಆ ಹಾಲಿಗೆ ಬೆಂಕಿ ಅನ್ನೋ ಸ್ಪರ್ಶವನ್ನು ಕೊಟ್ಟರೆ ಮರುದಿನ ಸಹ ಹಾಲು ಹಂಗೆ ಉಳಿದಿರುತ್ತೆ, ಅದು ಕೆಟ್ಟೋಗಿರೋದಿಲ್ಲ. ಮಕ್ಕಳಿಗೆ ಆ ಥರದ ಸಂಸ್ಕಾರವನ್ನು ಕೊಡಬೇಕು. ಆ ಹಾಲಿಗೆ ಎಪ್ಪು ಅನ್ನೋ ಸಂಸ್ಕಾರವನ್ನು ಕೊಟ್ಟರೆ, ಒಂದನಿ ಮಜ್ಜಿಗೆ ಹಾಕಿದರೆ ಅದು ಮೊಸರಾಗಿ ಪರಿವರ್ತನೆ ಆಗುತ್ತೆ. ಆ ಹಾಲಿಗೆ ಎಪ್ಪು ಅನ್ನೋ ಸಂಸ್ಕಾರವನ್ನು ಕೊಟ್ಟಾಗ ಮೊಸರಾಗುತ್ತೆ. ಆ ಮೊಸರಿಗೆ ಕಡಗೋಲನ್ನ ಸಂಸ್ಕಾರವನ್ನು ಕೊಟ್ಟು ಕಡಿದಾಗ ಅದು ಮಜ್ಜಿಗೆಯಾಗಿ ಪರಿವರ್ತನೆಯಾಗಿ ಬೆಣ್ಣೆಯಾಗಿ ನಮ್ಮ ಕೈ ಸೇರುತ್ತೆ. ಆ ಬೆಣ್ಣೆಯನ್ನು ಮತ್ತೆ ಬೆಂಕಿ ಸಂಸ್ಕಾರವನ್ನು ಕೊಟ್ಟರೆ ಅದು ತುಪ್ಪ ಆಗಿ ಪರಿವರ್ತನೆ ಆಗುತ್ತೆ. ಆ ತುಪ್ಪ ಊಟಕ್ಕೆ ರುಚಿಕರವಾಗಿರುತ್ತೆ, ದೇವರ ದೀಪಕ್ಕೆ ಯೋಗ್ಯವಾಗಿರುತ್ತೆ. ಒಳ್ಳೆಣ್ಣೆ ದೀಪ 6 ದಿನ ಬೇಕು ಪರಮಾತ್ಮನನ್ನು ಸೇರೋದಕ್ಕೆ. ಹಳ್ಳೆಣ್ಣೆ ದೀಪ 6 ಗಳಿಗೆ ಬೇಕು. ತುಪ್ಪದ ದೀಪ ಅರ ಗಳಿಗೆಯಲ್ಲಿ ಪರಮಾತ್ಮನನ್ನು ಸೇರುತ್ತೆ. ಆ ತುಪ್ಪದ ದೀಪ ಅರ ಗಳಿಗೆಯಲ್ಲಿ ಹೆಂಗೆ ಪರಮಾತ್ಮನನ್ನು ಸೇರುತ್ತೋ, ಹಾಲಿಗೆ ಕೊಟ್ಟಂಥ ಸಂಸ್ಕಾರವನ್ನು ನಿಮ್ಮ ಮಕ್ಕಳಿಗೆ ಕೊಡ್ರಿ ತಾಯಂದ್ರಿ. ನಿಮ್ಮ ಮಕ್ಕಳಿಗೆ ಹಾಲಿಗೆ ಕೊಟ್ಟಂಥ ಸಂಸ್ಕಾರವನ್ನು ಕೊಟ್ಟರೆ ಅವರು ಉನ್ನತ ಸ್ಥಾನಕ್ಕೆ ಬೆಳೀತಾರೆ. ಇವತ್ತಿನ ಮಕ್ಕಳು ತುಂಬ ಜನ ಇದ್ದೀರಿ, ತುಂಬ ಜನ ತಾಯಂದ್ರಿದ್ದೀರಿ. ಇವತ್ತಿಂಥ ಒಂದು ದೊಡ್ಡ ಸಂಸ್ಥೆಗೆ ಶಾಲೆಗೆ ಸೇರಿಸ್ಬೇಕಾದ್ರೆ ಯಾವ ತಾಯಿ ಯಾರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೋ, ಯಾವ ತಾಯಿ ಯಾವ ಶಾಲೆಯಲ್ಲಿ ಆಯಾ ಕೆಲಸ ಮಾಡ್ತಾಳೋ, ಯಾವ ತಂದೆ ಆಟೋ ಓಡಿಸ್ತಾ ಇದ್ದಾನೋ, ಯಾವ ತಂದೆ ಗಾರೆ ಕೆಲಸ ಮಾಡ್ತಾ ಇದ್ದಾನೋ, ಯಾವ ತಂದೆ ಇನ್ನೊಬ್ಬರಿಗೆ ಪಿ ಆಗಿದ್ದಾನೋ, ಯಾವ ತಾಯಿ ಮುಸ್ರೆ ತಿಕ್ಕಕ್ಕೆ ಹೋಗ್ತಾಳೋ, ಅಂಗನವಾಡಿ ಶಾಲೆಯಲ್ಲಿದ್ದಾಳೋ, 4 ಮನೆ ಕೆಲಸಕ್ಕೆ ಹೋಗ್ತಾಳೋ, ಅದನ್ನೆಲ್ಲದನ್ನು ಮಾಡೋದು ಮಕ್ಕಳ ಭವಿಷ್ಯಕ್ಕೋಸ್ಕರ. ನಾವು ದಡ್ಡರಾಗಿದ್ದೀವಿ, ನನ್ನ ಮಕ್ಕಳು ದಡ್ಡರಾಗಬಾರ್ದಂತ ಆ ತಂದೆ ತಾಯಿ ಅಷ್ಟು ಕಷ್ಟಪಟ್ಟು ನಿಮ್ಮ ಬದುಕನ್ನು ಬಂಗಾರ ಮಾಡ್ತಾ ಇದ್ದಾರೆ, ನಿಮ್ಮ ಬದುಕನ್ನು ಬಂಗಾರವನ್ನು ಮಾಡ್ತಾರೆ. ಮಕ್ಕಳೇ, ಜೀವನದಲ್ಲಿ ಹೆಣ್ಣು ತಾಯಿಯಾದವಳು ಅಯ್ಯಪ್ಪ ಸ್ವಾಮಿ ಹತ್ರ ಬಂದು ಬೇಡ್ಕೊಳ್ಳೋದೇನೆಂದರೆ, ನನ್ನ ಗಂಡನಿಗೆ ಒಳ್ಳೆಯದು ಮಾಡು, ನನ್ನ ಮಕ್ಕಳಿಗೆ ಒಳ್ಳೆಯದು ಮಾಡು, ನನ್ನ ಮಗ ನೌಕರಿ ಸಿಗಲಿ, ನನ್ನ ಮಗಳಿಗೆ ಒಳ್ಳೆಯ ಮನೆತನ ಸಿಗಲಿ, ನನ್ನ ಗಂಡನ ಆಯುಷ್ಯು ಗಟ್ಟಿಯಾಗಿರಲಿ ಅಂತ ಅಯ್ಯಪ್ಪನ ಕೇಳ್ತಾಳೆ. ಅಮ್ಮನ ಗುಡಿಗೆ ಹೋದರೂ ಅದನ್ನೇ ಕೇಳ್ತಾಳೆ, ಅಪ್ಪನ ಗುಡಿಗೆ ಬಂದರೂ ಅದನ್ನೇ ಕೇಳ್ತಾಳೆ. ಯಾವ ತಾಯಿ ನನ್ನ ಗಂಡ ನನಗೆ 4 ತೊಲೆ ಚೈನ ಮಾಡಿಸಿ ಹಾಕ್ಲಂತ ಯಾವ ತಾಯಿ ಕೇಳೋದಿಲ್ಲ, ಯಾವ ಹೆಣ್ಮಗಳು ಕೇಳೋದಿಲ್ಲ. ಹೆಣ್ಣು ಅಷ್ಟು ಮಾತ್ರ ಹೃದಯ, ಹೆಣ್ಣು ಅಷ್ಟು ಮಾತ್ರ ಹೃದಯ. ಹೆಣ್ಣಿಗೆ ಒಬ್ಬಳಿಗೆ ಆ ಮನಸ್ಸಿರೋದು, ನನಗೇನು ಬೇಡ, ನನ್ನ ಗಂಡ ಮಕ್ಕಳನ್ನು ಚೆನ್ನಾಗಿಡು ಅಂತ ಬೇಡ್ಕೊಳ್ಳೋಳು ಹೆಣ್ಣು ಅಂತಾಳೆ. ಅಂತಹ ತಾಯಿಗೆ ತಂದೆಯರಿಗೆ ನೀವು ಗೌರವವನ್ನು ತಂದು ಕೊಡಬೇಕು. ಮಕ್ಕಳೇ, ಗೌರವವನ್ನು ತಂದು ಕೊಡಬೇಕು. ನಿಮ್ಮ ತಾಯಿ 9 ತಿಂಗಳು 9 ದಿವಸ 9 ಗಳಿಗೆ ಒತ್ತು ಎತ್ತು ನಿಮಗೆ ಜನ್ಮವನ್ನು ಕೊಟ್ಟಿರ್ತಾಳೆ. ನೀವು ಸಾಯೋ ತನಕ ಅವಳ ನಮ್ಮ ಸುಪ್ಪತ್ತಿಗೆಯಲ್ಲಿಟ್ಟರು ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ. ಆ ತಾಯಿಯ ಋಣವನ್ನು ನೀವು ತೀರ್ಸೋಕ್ಕಾಗಲ್ಲ. ಆ ತಾಯಿ ಏನು 9 ತಿಂಗಳು ಗರ್ಭದಲ್ಲಿ ಇಟ್ಕೊಂಡಿರ್ತಾಳಲ್ಲ, ಒಂದೇ ಒಂದು ಸಾರಿ ಒಸಲಿ ದಾಟಿದ ಋಣವನ್ನು ತೀರ್ಸೋಕ್ಕಾಗಲ್ಲ. ನಾವು ಮಲಗುವಿನಲ್ಲಿ ತಾಯಿನ ಜೋಪಾನ ಮಾಡಿದ್ರೂ ಒಂದೇ ಒಂದು ಕ್ಷಣದಲ್ಲಿ 1 ಸೆಕೆಂಡಲ್ಲಿ ಒಸಲಿ ದಾಟಿರ್ತೀವಲ್ಲ, ಆ ಋಣವನ್ನು ತೀರ್ಸೋಕ್ಕೆ ಸಾಧ್ಯವಿಲ್ಲ ಮಕ್ಕಳೇ, ಸಾಧ್ಯವಿಲ್ಲ. ಅಂಥ ತಂದೆ ತಾಯಿಗೆ ಗೌರವವನ್ನು ಕೊಡ್ರಿ, ಕೆಟ್ಟ ಹೆಸರನ್ನು ತರಬೇಡ್ರಿ. ಇವತ್ತು ನಿಮ್ಮ ತಂದೆ ತಾಯಿ ಅಲ್ಲಿಗೆ ಹೋಗ್ಬೇಡ ಅಂತ ಹೇಳಿದಾರಂದರೆ ಅವ್ರಿಗೇನೋ ಕೆಟ್ಟ ಅನುಭವ ಆಗಿರುತ್ತೆ, ಅವ್ರೇನೋ ನೋವು ಉಂಡಿರ್ತಾರೆ, ಅವ್ರಿಗೇನೋ ಅನ್ಯಾಯ ಆಗಿರುತ್ತೆ. ಅದಕ್ಕೋಸ್ಕರ ತಂದೆ ತಾಯಿ ಆ ಜಾಗಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ದಯವಿಟ್ಟು ಅಂಥ ತಂದೆ ತಾಯಿಯ ಮನಸ್ಸನ್ನು ನೋಯಿಸ್ಬೇಡ್ರಿ. ಇವತ್ತು ನಮ್ಮ ಮುನಿರಾಜ್ ಅವರ ಹೆಣ್ಮಕ್ಳು ರತ್ನಮ್ಮ, ನಾನು ಅವ್ರನ್ನ ಕುತ್ಕೊಂಡು ನೋಡ್ತಾ ಇದ್ದೆ. ಅವ್ರ ಅತ್ತೆ ವಯಸ್ಸಾಗಿರೋರು ಹಿಂದೆ ಕುಂತಿದ್ದಾರೆ. ನನಗೇ ಚಳಿ ಆಗ್ತಾ ಇದೆ, ನಮ್ಮ ಅತ್ತೆಗೆ ಎಷ್ಟು ಚಳಿ ಆಗ್ಬೋದಂತ ಆಗಿಂದಾಗಲೇ ಶೊಟರನ್ನು ತರಿಸ್ಕೊಟ್ರು. ಇದು ಸಂಸ್ಕಾರ, ಇದು ಹಿರಿಯರಿಗೆ ಕೊಡ್ತಕ್ಕಂಥ ಬೆಲೆ, ಇದು ಹೆತ್ತವ್ರಿಗೆ ಕೊಡ್ತಕ್ಕಂಥ ಬೆಲೆ. ಹೆತ್ತವಳು ತಾಯಿ ಅಷ್ಟೇ ಅಲ್ಲ, ಹಿರಿಯವರು ಯಾರಾದ್ರೂ ಅವ್ರು ಹೆತ್ತವರೇ ಆಗಿರ್ತಾರೆ, ತಾಯಿ ಸ್ಥಾನದಲ್ಲಿ ಇರ್ತಾರೆ. ನನಗಂತೂ ತುಂಬ ಖುಷಿ ಆಯಿತು ರತ್ನಮ್ಮ, ನಿಜವಾಗೂ ನೀನು
ಎಷ್ಟು ಯಾವಾಗಲೂ ನಗ್ನಗ್ತಾ ಇರ್ತೀಯೋ ನಿನ್ನ ಬದುಕು ಹಂಗೆ ನಗ್ತಾನೆ ಇರಲಿ. ನಿನ್ನ ಬದುಕು, ನಿನ್ನ ಶಾಲೆ ನಗನಗತಾನೆ ಇರಲಿ. ನಿನ್ನ ಅತ್ತೆ ಮೇಲೆ ಇಟ್ಟಂಥ ಪ್ರೀತಿ ಗೌರವವನ್ನು ನೋಡಿ ನನಗಂತೂ ತುಂಬ ಆ ಕ್ಷಣ ನಾನು ಭಾವುಕಳಾದೆ. ನಮಗೆ ಅಂಥ ಅದೃಷ್ಟ ಇಲ್ಲಲ್ಲಪ್ಪ, ನನ್ನ ತಾಯಿನ ನೋಡ್ಕೊಳ್ಳೋ ಅದೃಷ್ಟ ಇಲ್ಲಲ್ಲ ಅಂತ ನಾನು ಒಂದು ಕ್ಷಣ ಭಾವುಕಳಾದೆ. ಮಕ್ಕಳೇ, ತಾಯಂದ್ರೆ, ನಿಮ್ಮ ತಂದೆ ತಾಯಿ ಅತ್ತೆ ಮಾವ ಇದ್ದರೆ ಅವರಿಗೊಂದು ಸ್ವಲ್ಪ ಪ್ರೀತಿಯನ್ನು ಕೊಡ್ರಿ. ಇಂಥ ಒಂದು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಗಂಡ ಹೆಂಡತಿ ಮಗ ಇದ್ರೇ ಒಂದು ಕೂಡು ಕುಟುಂಬ. ಈ 3 ಜನ ಇದ್ರೇ ಕೂಡು ಕುಟುಂಬ. ಈಗ ಅದೂ ಇಲ್ವೇ ಸಿಟಿಗಳಲ್ಲಿ. ಗಂಡ ಎದ್ದೊಂದು ಕಡೆಗೆ ನೌಕರಿಗೆ ಹೋಗ್ತಾನೆ, ಹೆಂಡತಿ ಎದ್ದೊಂದು ಕಡೆಗೆ ನೌಕರಿಗೆ ಹೋಗ್ತಾಳೆ. ಆಯನ ಕೈಯಾಗ ಮಗನ ಕೊಟ್ಟು ಆಯ ಕರ್ಕೊಂಡೋಗಿ ಶಾಲೆ ಆಗಿಬಿಟ್ಟು ಸಾಯಂಕಾಲ ತಕ್ಕ ಹಾಕಿನ ಕರ್ಕೊಂಬಂದ್ಬಿಡ್ತಾಳೆ. ಮನೆ ಬೀಗ ಹಾಕಿರುತ್ತೆ. ಕೂಡು ಕುಟುಂಬ ಇನ್ನೆಲ್ಲಿ? ಅವ್ರ ಮನೆಗೆ ಇದ್ದವ್ರನ್ನ ದೊಡ್ಡವ್ರನ್ನ ಕರ್ಕೊಂಡೋಗಿ ಹಾಸ್ಟ್ಲಿಗೆ ಹಾಕಿ ಅವ್ರಿಗೊಂದಿಷ್ಟು ದುಡ್ಡು ಕೊಡ್ತೀರ. ಆ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ. ದೊಡ್ಡವ್ರಿಗೆ ಗೌರವವನ್ನು ಕೊಡ್ರಿ, ಮನೇಲಿಡ್ರಿ. ನಿಜವಾಗೂ ಇಲ್ಲಿ ಇದ್ದವ್ರಿಗೆ ಅಜ್ಜ ಅಜ್ಜಿ ಕೈಯಲ್ಲಿ ಬೆಳೆದವ್ರು ಯಾರಿದ್ರಿ? ಕೈ ಎತ್ತಿರಿ ನೋಡೋಣ. ಅಜ್ಜ ಅಜ್ಜಿ ಕೈಯಲ್ಲಿ ಬೆಳೆದಿರೋರು ನೋಡ್ರಿ, ಎಷ್ಟು ಸುಸಂಸ್ಕೃತರಾಗಿದ್ದೀರಿ ನೀವು. ಅಜ್ಜ ಅಜ್ಜಿ ಕೈಯಲ್ಲಿ ಬೆಳೆದಿರೋರು, ಅವ್ರ ಮಕ್ಕಳು ಭಾಳ ಅಂಥವ್ರ ಕೈಯಲ್ಲಿ ಬೆಳೆದಂಥ ಮಕ್ಕಳು ತುಂಬ ಬುದ್ಧಿವಂತರಿರ್ತಾರೆ, ತುಂಬ ಪ್ರೀತಿವಂತರಿರ್ತಾರೆ. ಇನ್ನೊಬ್ಬರ ಮನಸ್ಸಿಗೆ ಸ್ಪಂದಿಸುವಂಥ ಕೆಲಸವನ್ನು ಅವ್ರು ಮಾಡ್ತಿರ್ತಾರೆ. ಅವ್ವ ತಾತನ ಕೈಯಲ್ಲಿ ಬೆಳೆದಂಥ ಮಕ್ಕಳು. ಅಂಥ ದೊಡ್ಡವರಿದ್ದರೆ ಅವರಿಗೆ ಗೌರವವನ್ನು ಕೊಡ್ರಿ ಅಂತ ಹೇಳ್ತೀನಿ. ಇನ್ನು ಇಲ್ಲಿ ತುಂಬ ಜನ ವಿದ್ಯಾರ್ಥಿಗಳಿದ್ದಾರೆ. ನಿಮ್ಮೆಲ್ಲರಿಗೂ ಹೇಳೋದೇನೆಂದರೆ, ಇವತ್ತೆಲ್ಲ ಶಿಕ್ಷಕಿಯರಿದ್ದಾರೆ ಈ ಸ್ಕೂಲ್ನಲ್ಲಿ, ತುಂಬ ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ ಹೇಳೋದೇನೆಂದರೆ, ಹರ ಮುನಿದರೆ ಗುರು ಕಾಯಬಲ್ಲ, ಗುರು ಮುನಿದರೆ ಹರ ಕಾಯಬಲ್ಲನೆ ಅಂತ ಹೇಳ್ತೀನಿ. ಬಂಧುಗಳೇ, ನಾವು ಇಡೀ ದಿನ ದೇವಸ್ಥಾನವನ್ನು ಸುತ್ತಿದರೆ ದೇವರು ಪ್ರತ್ಯಕ್ಷ ಆಗಲ್ಲ. ದೇವರು ಇರೋದು ನಾವು ಮಾಡುವ ಕರ್ತವ್ಯದಲ್ಲಿ, ನಾವು ಮಾಡುವ ಕೆಲಸದಲ್ಲಿ, ನಾವು ದಿನನಿತ್ಯ ಕಾಣುವ ಪ್ರೀತಿಯ ಹೃದಯವಂತರಲ್ಲಿ ಪರಮಾತ್ಮ ಇದ್ದಾನೆ. ಹಾಗಾಗಿ ನೀವು ಒಳ್ಳೆಯವರಾಗಿ ಬದುಕಬೇಕು, ನೀವು ಒಳ್ಳೆಯವರಾಗಿ ಬರಬೇಕು. ನಾವು ಮಾಡ್ತಕ್ಕಂಥ ಕೆಲಸದ ಮೇಲೆ ಪ್ರೀತಿ, ಭಕ್ತಿ, ಶ್ರದ್ಧೆ ಎಲ್ಲವನ್ನು ಇಟ್ಕೊಂಡು ಜೀವನ ಮಾಡಬೇಕು. ಜೀವನದಲ್ಲಿ ಸಮಯ ಪ್ರಜ್ಞೆ ಯಾರಿಗಿರುತ್ತೋ, ಟೈಮ್ ಸೆನ್ಸ್ ಅಂತಿರಲ್ಲ, ಆ ಟೈಮ್ ಸೆನ್ಸ್ ಯಾರಿಗಿರುತ್ತೋ ಅವರು ಮುಂದೊಂದು ದಿನ ಮಂಜಮ್ಮನ ಥರ ಸಾಧಕ್ತಾರೆ. ಜೀವನದಲ್ಲಿ ಸಮಯ ಪ್ರಜ್ಞೆ ಇರಬೇಕು. ದೀಪು ಅವರು ನನಗೆ ಫೋನ್ ಮಾಡಿದಾಗ, ಅಮ್ಮ ನೀವು 4 ಗಂಟೆಗೆ 3 ಗಂಟೆಗೆ ಕಾರ್ಯಕ್ರಮ ಇದೆ, 3:15 ನೀವು ಬರ್ರಿ ಅಂದರೆ, ನಾನು ನಿನ್ನೆ ಊರಿಂದ ಬರಬೇಕಾದ್ರೆ ಬೆಳಗ್ಗೆ ನಾನು ಮೆಸೇಜ್ ಹಾಕಿದ್ದೆ, ನಾನು ಮರಿಯಮ್ಮನಹಳ್ಳಿ ಬಿಟ್ಟಿದ್ದೀನಿ ಅಂತ. ಆವತ್ತಿಗೆ ಏನೋ ಕನ್ಫ್ಯೂಸ್ ಆಗಿ ಮರಿಯಮ್ಮನ ಪಾಳ್ಯ ಅಂತ ಓದ್ಕೊಂಡ್ಬಿಟ್ಟಾನ. ಅಮ್ಮ ಇಲ್ಲೇ ಎಲ್ಲೋ ಬೆಂಗಳೂರಾಗಿದ್ದಾರೆ, ಕರೆಕ್ಟ್ ಟೈಮಿಗೆ ಬರ್ತಾರಂತ ದೀಪು ಅಂದ್ಕೊಂಡಿದ್ದಾರೆ. ಮತ್ತೆ ನನಗೆ ಫೋಡ್ದು, ಅಮ್ಮ ಎಲ್ಲಿದ್ದೀರಮ್ಮ? ಮರಿಯಮ್ಮನಹಳ್ಳಿ ಪಾಳ್ಯ ಅಂತ. ಮರಿಯಮ್ಮನಹಳ್ಳಿ ಪಾಳ್ಯ ಅಲ್ಲಪ್ಪ, ಅದು ಮರಿಯಮ್ಮನ ಹಳ್ಳಿ, ನಾನು ಸ್ವಂತ ಊರಿಂದ ಬರ್ತಾ ಇದ್ದೀನಿ ಅಂದೆ. ನಾನು ಕರೆಕ್ಟು ನಮ್ಮ ಅಶೋಕ್ ಜೈರಾಮ್ ಅವ್ರ ಮನೆಗೆ 12:58 ಇದ್ದೆ. ಇಲ್ಲಿಗೆ 4 ಗಂಟೆಗೆ ಬರಬೇಕಂದ್ರು 4 ಗಂಟೆಗೆ ಇಲ್ಲಿ ಬಂದೆ. ನಾನು 4:40 ಜನ ಇಲ್ಲ, ನಿಧಾನಕ್ಕೆ ಬರ್ರಿ ಅಂದಿದ್ದಕ್ಕೆ ಬಂದೆ. ಜೀವನದಲ್ಲಿ ಸಮಯ ಪ್ರಜ್ಞಾವಂತರಾಗಬೇಕು. ಸಮಯಕ್ಕೆ ಯಾರು ಗೌರವ ಕೊಡ್ತಾರೋ ಆ ಸಮಯ ಮುಂದೊಂದು ದಿನ ಗೌರವವನ್ನು ಕೊಡುತ್ತೆ ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಆವಾಗಲೇ ಹೇಳಿದೆ, ಹರ ಮುನಿದರೆ ಗುರು ಕಾಯಬಲ್ಲ, ಗುರು ಮುನಿದರೆ ಹರ ಕಾಯಬಲ್ಲನೆ ಅಂತ. ನನ್ನ 2 ಕನ್ನಡ ಪುಸ್ತಕಗಳಿದ್ದವು. ಮಂಜಮ್ಮ ಜೋಗತಿ ಅನ್ನೋದು ಒಂದು, ನಡುವೆ ಸುಳಿವ ಹೆಣ್ಣು ಅಂತ ಒಂದು. ಆ 2 ಕನ್ನಡ ಪುಸ್ತಕಗಳು 9 ವಿಶ್ವವಿದ್ಯಾಲಯದಲ್ಲಿ ಪಠ್ಯ 9 ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಓದ್ತಕ್ಕಂಥ ಮಕ್ಕಳು ನನ್ನ ಜೀವನ ಚರಿತ್ರೆಯನ್ನು ಓದ್ತಾ ಇದ್ದಾರೆ. ತೆಲುಗಿನಲ್ಲಿ ಜೋಗಿನಿ ಮಂಜಮ್ಮ ಅಂತ ಇದೆ. ಆಮೇಲೆ ಫ್ರಮ್ ಮಂಜುನಾಥ ಟು ಮಂಜಮ್ಮ ಅಂತ ದೆಹಲಿ ಅರ್ಪರ್ ಕಲೆನ್ಸ್ ಅವರು ಆ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಆ 2 ಕನ್ನಡ ಪುಸ್ತಕದಲ್ಲಿ ಗುರುವಿಗೆ ಕಪಾಳ ಮೋಕ್ಷ ಅಂತಿದೆ. ಗುರುವಿಗೆ ಕಪಾಳ ಮೋಕ್ಷ ಅಂತಿದೆ. ಯಾರಿಗೆ ಹೊಡೆದಿರ್ಬೋದು? ನನ್ನ ಗುರುಗಳಿಗೆ. ಹೌದೇನಪ್ಪ? ನನ್ನ ಗುರುಗಳಿಗೆ ಹೊಡೆದಿರೋದು ನಿನಗೆ ಖುಷಿ. ಏನು 420 ಅಪ್ಪ ನೀನು? ನನ್ನ ಗುರುಗಳಿಗೆ ನಾನೇ ಹೊಡೆದೀನಿ. ಮಕ್ಕಳು ಕೇಳ್ರಿ, ಇಲ್ಲಿ ನನ್ನ ಜೀವನ ಚರಿತ್ರೆಯಲ್ಲಿ, ನನ್ನ ಜೀವನ ಚರಿತ್ರೆ ಪುಸ್ತಕದಲ್ಲಿ ಗುರುವಿಗೆ ಕಪಾಳ ಮೋಕ್ಷ ಅಂತ ಇದೆ. ಅಂದರೆ ನನ್ನ ಗುರುಗಳಿಗೆ, ವಿದ್ಯೆ ಕಲಿಸಿದಂಥ ಗುರುಗಳಿಗೆ ನಾನು ಹೊಡೆದೀನಿ. ಒಂದು ಸಾರಿ ಎಲ್ಲೋ ನಾಟಕ ಆಡೋಕ್ಕೆ ಹೋಗಿದ್ವಿ, ನಾನು ಬ್ಯಾಗ್ ತೊಗೊಂಡೋಗಿದ್ದಿಲ್ಲ, ಇಸ್ಕೊಂಡಿದ್ದಿಲ್ಲ. ಆ ಊರಿಗೆ ಹೋದ್ಮೇಲೆ ನಾಳೆ ನಾಟಕ, ಇವತ್ತು ಪ್ರಾಕ್ಟೀಸ್ ಕೊಡಬೇಕು. ಪ್ರಾಕ್ಟೀಸ್ ಕೊಟ್ವಿ. ರಾತ್ರಿ ಊಟ ಮಾಡುವಾಗ ನಮ್ಮ ಗುರುಗಳು ಸಾಯಂಕಾಲ
ಆದ ತಕ್ಷಣ ನನ್ನ ಹತ್ರ ಜಗಳ ತಕ್ಕೊಂಡ್ರು. ಜಗಳ ತಕ್ಕೊಂಡು ಬಾಯಿಗೆ ಬಾಯಿ ಇಬ್ಬರು ಜಗಳ ಮಾಡಿದ್ವಿ. ನನ್ನ ಗುರುಗಳು ನನಗೆ ಒಂದು ಏಟು ಹೊಡೆದ್ರು, ಎಷ್ಟು ಬಾಯಿ ಮಾಡ್ತಿ, ನನಗೆ ಎದುರು ಮಾತಾಡ್ತೀನಿ ಅಂತ ನನ್ನ ಗುರುಗಳು ನನಗೆ ಹೊಡೆದ್ರೆ ನಂದು ಬಿಸಿ ರಕ್ತ ನಾನು ಕೇಳ್ತೀನ? ಎಲ್ಲರೂ ಏಕ್ ಮಾರ್ ದೋ ಅಂದರೆ ನಾನು ಏಕ್ ಮಾರ್ 50 ಅನ್ನಂಗೆ ಇದ್ದೀನಿ. ಏಕ್ ಮಾರ್ 50 ಬಿಸಿ ರಕ್ತ ಹೊಡೆಸ್ಕೊಂತಿದ್ದೇನೆ. ನಾನೇನು ಮಾಡಿದೆ, ನಾನು ಅಂದಿಗಿರ್ದಂಗೆ ಇರಿದ್ಬಿಟ್ಟೆ. ಯಾಕೆಂದ್ರೆ ದನ್ನ ಹೊಡೆದ್ಬಿಟ್ಟೆ ನಾನು ಗುರುಗಳನ್ನ. ಓಣೆಗಳು ಜನ ಎಲ್ಲ ಬಂದು ಬಿಡಿಸಿದ್ರು. ಬೆಳಕು ಹರಿತು, ನಮ್ಮ ಗುರುಗಳು ಬ್ಯಾಗ್ ತಗೊಂಡು ಊರಿಗೆ ಹೊಂಟ್ರು ನಾಟಕ ಆಡಲ್ಲ ಅಂತ. ಓಣೆಗಿನ ಜನ ಎಲ್ಲ ಸೇರಿ ಆಕಿನ ಶಾಂತಿ ಮಾಡಿ ಉಳಿಸ್ಕೊಂಡ್ರು. ರಾತ್ರಿ ನಾಟಕ ಆಡಬೇಕು. ಇಡೀ ದಿನ ಒಬ್ರಿಗೊಬ್ರು ಮಾತಾಡಿಲ್ಲ. ಸಾಯಂಕಾಲ ಜಾತ್ರೆಗೆ ಹೋಗಿ ಬರ್ತಾಯಿದ್ವಿ. ನಾನು 7 ಪಾತ್ರ ಮಾಡ್ತಿದ್ದೆ, 5 ಹೆಣ್ಣು ಪಾತ್ರ 2 ಗಂಡು ಪಾತ್ರ. ರಾತ್ರಿ ಆಕಿ ಜೊತೆಗೆ ಹೆಂಗೆ ಮಾತಾಡಬೇಕು? 7 ಪಾತ್ರ ಆಕಿಗೆ ಜೊತೆಗೆ ಇದ್ದಾವೆ ನಾವು 7 ಪಾತ್ರ. ಹಂಗಾಗಿ ನಾನೇ ಸೋತು ಅವ್ವ ಅಂದೆ, ಏನಪ್ಪ ಕ್ವಾಂಟಿಗೆ ಅಂದ್ಲು. ನಾನು ಆರ್ಯವೈಶ್ಯ ಕುಲದಲ್ಲಿ ಹುಟ್ಟಿದಕ್ಕೆ. ನಮ್ಮ ಕಡೆಗೆ ಬಳ್ಳಾರಿ ಕಡೆಗೆ ಕ್ವಾಂಟಿಗೆನು ಅಂತಾರೆ, ಶೆಟ್ರು ಅಂತಾರೆ, ವೈಶ್ಯರು ಅಂತಾರೆ. ಏನಪ್ಪ ಕ್ವಾಂಟಿಗೆ ಅಂದ್ಲು. ಯವ್ವ ಬಾರವ್ವ ಜ್ಯೂಸ್ ಕುಡಿಯೇನಂದೆ. ಇರ್ಲೋಗಪ್ಪ ಕ್ವಾಂಟಿಗೆ ಇಷ್ಟೋ ತನಕ ಇಲ್ಲದವ್ವ, ಈಗ ಬಂದ್ಲೇನು ನಿನಗೆ ಅಂದ್ಲು. ತಪ್ಪಾಗೈತೆ ಬಾರವ್ವ ಅಂತ ಕರ್ಕೊಂಡೋಗಿ ಜ್ಯೂಸ್ ಕುಡಿದು ಇಡೀ ರಾತ್ರಿ ನಾಟಕ ಜೈಬೇರಿ ಹೊಡೆದು ಎಲ್ಲರ ಚಪ್ಪಾಳೆ ಗಿಟ್ಟಿಸ್ಕೊಂಡು ಬೆಳಕು ಕರೆದ ಮೇಲೆ ನನ್ನ ಬ್ಯಾಗ್ ನಾನು ರೆಡಿ ಮಾಡ್ಕೊಂಡು ನನ್ನ ಗುರುಗಳಿಗೆ ಹೇಳಿದೆ, ಇನ್ನು ಮೇಲೆ ನನ್ನ ಕರಿಬೇಡ್ರಿ, ನಾನು ನಿಮ್ಮ ಜೊತೆ ನಾಟಕ ಬರೋದಿಲ್ಲ ಅಂತೇಳಿ ನಾನು ನಮ್ಮ ಸ್ವಂತ ಊರು ಬಳ್ಳಾರಿ ಹತ್ರ ಕಲ್ಕಂಬ ಅಲ್ಲಿಗೆ ಹೋದೆ. ನಾನು ಅಷ್ಟೊತ್ತಿಗೆ ಹೋಗೋದು ಬರೋದು ಶುರು ಮಾಡಿದ್ದೆ. 86ನೇ ಇಸ್ವಿಯಾಗ 5 kg ಇಡ್ಲಿ ಮಾಡಿ ಚಟ್ನಿ ಮಾಡಿ ಪುಟ್ಟೆಗೆ ತುಂಬ್ಕೊಂಡು ಹಳ್ಳಿ ಊರಿಗೆ ಹೋಗಿ ಮಾರ್ಕೊಂಡು ಬರಬೇಕಾದ್ರೆ ನನ್ನ ತಂದೆ ತಾಯಿ ಹೋಗೋದು ಬರೋದು ಶುರು ಮಾಡಿದರು. ಆವಾಗಿಂದ ನಾನು ಮನೆಗೆ ಹೋಗೋದು ಬರೋದು ಶುರು ಮಾಡಿದೆ. ಸೀದಾ ಮನೆಗೆ ಹೋದೆ. ಸಣ್ಣ ತಂಗಿ ಬಾಣೆತನಕ್ಕೆ ಬಂದಿದ್ಲು, 3 ತಿಂಗಳು ಬಾಣೆತನ ಮಾಡಿದೆ. ಆಮೇಲೆ ನಾನು ಮನೆಗೆ ಎಷ್ಟು ದಿವಸ ಅಂತಿರಬೇಕು. ಮತ್ತು ನಾನು ಇದ್ದ ಊರಿಗೆ ಹೋದೆ. ಅಲ್ಲಿಂದ ಗಂಟು ಮುಟ್ಟಿ ಕಟ್ಕೊಂಡು ಅಗರಿ ಬೊಮ್ಮನಹಳ್ಳಿಗೆ ಹೋದೆ. ಅಲ್ಲೊಂದು ಮನೆ ಬಾಡಿಗೆ ಮಾಡಿದೆ. ನಾನಿವತ್ತು ಹೇಳೋದು ಏನಂದರೆ, ಒಳ್ಳೆಯವರ ಜೊತೆಗಿದ್ದರೆ ಒಳ್ಳೆಯದನ್ನು ಕಲಿತೀವಿ, ಕೆಟ್ಟವರ ಜೊತೆಗಿದ್ದರೆ ಕೆಟ್ಟದನ್ನು ಕಲಿತೀವಿ. ಆಕಳದ ಹಿಂದೆ ಎಮ್ಮೆ ಹೋದರೆ ಆಕಳ ಏನು ತಿನ್ನುತ್ತೋ ಅದನ್ನೇ ತಿನ್ನುತ್ತೆ ಎಮ್ಮೆ. ಅದೇ ಎಮ್ಮೆ ಹಿಂದೆ ಆಕಳ ಹೋದರೆ ಎಮ್ಮೆ ಏನು ತಿನ್ನುತ್ತೋ ಆಕಳ ಅದನ್ನೇ ತಿನ್ನುತ್ತೆ. ಅದಕ್ಕೋಸ್ಕರ ನಾನು ಒಳ್ಳೆಯವರ ಜೊತೆಯನ್ನು ಬಿಟ್ಟು ಅಲ್ಲಿ ಕೆಟ್ಟವರು ಒಂದು 3-4 ಜನ ಇದ್ದರು, ಅವ್ರ ಜೊತೆಗೆ ಸೇರ್ಕೊಂಡೆ. ಅವ್ರ ಜೊತೆಗೆ ಭಿಕ್ಷಾಟನೆ ಮಾಡೋಕ್ಕೆ ಶುರು ಮಾಡಿದೆ. ಅವರು ನನಗೊಂದು ಹುಡುಗನ್ನ ಜೋಡಿಸ್ಕೊಟ್ರು. ಆ ಹುಡುಗ ನನಗೆ ಅದೇನು ಗಾಡಿ ಅದು, ಬುಲೆಟ್ ಗಾಡಿ. ಬುಲೆಟ್ ಗಾಡಿ ಹಾಕ್ಕೊಂಡು ಬರ್ತಿದ್ದ. ಆ ಹುಡುಗ ಬುಲೆಟ್ ಗಾಡಿ ಹಾಕ್ಕೊಂಡು ಬರ್ತಿದ್ದ. ನನಗೆ ಭಾರಿ ಖುಷಿ. ಒಬ್ಬ ಜೋಗಮ್ಮನ ಮನೆಗೆ ಬುಲೆಟ್ ಗಾಡಿ ಬರ್ತಂದ್ರೆ ಎಷ್ಟು ಖುಷಿ ಆಗಂಗಿಲ್ಲ. ಆಗ ನನಗೆ ಖುಷಿನೇ. ಊರಾಡಿದ ಜೋಳ ಮಾರಿ ಬಿಳಿಜಾಳ ತಂದು ರೊಟ್ಟಿ ಸುಟ್ಟೆ ಹಾಕ್ತಿದ್ದೆ ಅವನಿಗೆ. ಮಸೂರಿ ಅಕ್ಕಿ ತಂದು ಅನ್ನ ಮಾಡಿ ಹಾಕ್ತಿದ್ದೆ. ಸಾಯಂಕಾಲ ಬಾಡಿಗೆ ಎಣ್ಣೆ ಹಾಕಿಸ್ತಿದ್ದೆ, ಬೆಳಗ್ಗೆ ಗಾಡಿಗೆ ಎಣ್ಣೆ ಹಾಕಿಸ್ತಿದ್ದೆ. ಗಾಡಿಗೆ ಎಣ್ಣೆ ಹಾಕಿಸಿ ಮಂಜಮ್ಮ ಏನೇನು ಇಲ್ದಂಗೆ ಆಗಿಬಿಟ್ಲು. 8 ತಿಂಗಳು ಮನೆ ಬಾಡಿಗೆ ಕಟ್ಟಿಲ್ಲ, 6 ತಿಂಗಳು ರೇಷನ್ ತಂದಿರೋದು ಕಟ್ಟಿಲ್ಲ. ಅವರು ಮನೆ ಬಿಟ್ಟು ಹೋಗಂತಂದು ಸಾಮಾನೆಲ್ಲ ಹೊರಗೆ ಹಾಕ್ಯಾರ. ಆವಾಗ ನಮ್ಮ ಗುರುಗಳು ಒಂದು ಕಡೆ ಹೋಗಿದ್ರು, ಅವರು ಒಂದೇ ಕಡೆ ಎಲ್ಲರೂ ಹೋಗಿದ್ರು. ನಾನು ಹೋದೆ, ಅವರು ಕರ್ಕೊಂಡು ಹೋಗಲಿಲ್ಲ, ಇವರು ಕರ್ಕೊಂಡು ಹೋಗಲಿಲ್ಲ. 10 ಗಂಟೆ ಕುತ್ಕೊಂಡೆ ಅಲ್ಲಿ ತನಕ. ಮಧ್ಯಾಹ್ನ ಬಂದರು. ನನ್ನ ಹತ್ರ 1 ರೂಪಾಯಿ ಇಲ್ಲ ವಾಪಸ್ ಬರೋಕ್ಕೆ. ತ್ಯಾಪೆ ಬಟ್ಟೆ ಹಾಕ್ಕೊಂಡಿದ್ದೀನಿ, ಉಟ್ಕೊಳ್ಳೋಕೆ ಬಟ್ಟೆ ಇಲ್ಲ, ತಿನ್ನೋಕೆ ಅನ್ನ ಇಲ್ಲ, ಹೋಟ್ಲಾಗ ಹೋಗಿ ತಿನ್ಬೇಕಂದ್ರೆ ರೊಕ್ಕ ಇಲ್ಲ. ಅವರು ಬಿಟ್ಟೋದ್ರು, ಇವರು ಬಿಟ್ಟೋದ್ರು. ಆಮೇಲೆ ನನ್ನ ಗುರುಗಳ ಜೊತೆಗೆ ಇದ್ದಕ್ಕೆ ಒಬ್ಬಾಕಿ ಬಂದು, ಲೇ ತಪ್ಪಾಗೈತೆ ಅಂತ ಬೇಡಿಕೆ ಹೋಗಲೇ ಮಂಜಿ, ಆಕಿ ಗುರು ಆದಾಳ, ನಿನ್ನನ್ನು ಕ್ಷಮಿಸ್ತಾಳ ಅಂತ ಹೇಳಿದ್ಲು. ಆವಾಗ ಹೋಗಿ ನನ್ನ ಗುರುಗಳಿಗೆ ಅವ್ವ ತಪ್ಪಾತವ ಅಂತ ಹೋಗಿ ಕಾಲು ಹಿಡ್ಕೊಂಡ್ರೆ ನನ್ನ ಗುರುಗಳು, ನೀನು ದೊಡ್ಡ ಜಾತ್ಯಕ್ಕೆ ಅವ್ವ, ನಮ್ಮ ಕಾಲು ಹಿಡಬೇಡ, ಎದ್ದಳು, ಈಗಲಾದರೂ ಅರ್ಥ ಆಯ್ತಲ್ಲ ಅಂದ್ಲು. ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಕಟ್ಟಿಕೊಂಡಿದ್ದು ಎಲ್ಲಮ್ಮ ಆಗಿರ್ಬೋದು, ಹುಲಿಗಮ್ಮ ಆಗಿರ್ಬೋದು, ಯಾವುದೇ ದೇವರಾಗಿರ್ಬೋದು, ಅವತ್ತು ಯಾವ ದೇವರು ಬಂದು ಕಾಪಾಡಲಿಲ್ಲ. ಕೆಟ್ಟು ಹೋದಾಗ ಯಾವ ದೇವರು ಬಂದು ಕಾಪಾಡಲಿಲ್ಲ. ನನ್ನ ಗುರುಗಳು ಕಾಪಾಡಿದರು. ಅದಕ್ಕೆ ಹೇಳಿದ್ದು, ಹರ ಮುನಿದರೆ ಗುರು ಕಾಯಬಲ್ಲ, ಗುರು ಮುನಿದರೆ ಹರ ಕಾಯಬಲ್ಲನೆ. ನನ್ನ ಜೀವನದಲ್ಲಿ ಗುರು ಮುನಿದಿದ್ದ, ಹರ ಕಾಪಾಡಲಿಲ್ಲ. ಅದಕ್ಕೋಸ್ಕರ ನನ್ನ ಗುರುಗಳು ಕಾಪಾಡಿದರು. ಅಂಥ ಒಂದು ಗುರುಗಳ ಬಳಗ ಏನಿದೆ, ನಿಮ್ಮ ಟೀಚರ್ಸ್ ಬಳಗ ಏನಿದೆ, ನಿಮ್ಮ ಗುರುಗಳ ಬಳಗ ಏನಿದೆ, ಅಂಥವ್ರಿಗೆ ಗೌರವವನ್ನು ಕೊಡ್ರಿ, ಅವರಿಗೆ ಒಳ್ಳೆಯ ಹೆಸರನ್ನು ತರ್ರಿ, ಒಳ್ಳೆಯ ಪ್ರೀತಿಯ ಮಕ್ಕಳಾಗ್ರಿ, ಪ್ರೀತಿಯ ಶಿಷ್ಯಂದ್ರಾಗ್ರಿ ಅಂತ ಹೇಳೋದಕ್ಕೆ ಖುಷಿ ಆಗ್ತಾಯಿದೆ. ಅದೇ ರೀತಿಯಾಗಿ ಈ ಭಾಗದಲ್ಲಿ ನಾವು ಶಿವಲೀಲಾ ಅನ್ನೋ ಒಂದು ಸಿನಿಮಾವನ್ನು ಅದ್ಧೂರಿಯಾಗಿ ಚಿತ್ರೀಕರಣ ಮಾಡಿದ್ದೀವಿ. ನಮ್ಮ ಹೋಪ್ ಶಾಲೆಯ ಮಕ್ಕಳು, ತುಂಬ ಮಕ್ಕಳು
ಆ ಒಂದು ಸಿನಿಮಾದಲ್ಲಿ ಇದ್ದಾರೆ. ಇಲ್ಲೇ ಗೋವಿಂದಪ್ಪರ ಮುಂದೆ ಇರ್ತಕ್ಕಂಥ ಜಾಗದಲ್ಲೇ ಸುಮಾರು ಸೀನ್ಗಳನ್ನು ಇಲ್ಲೇ ನಾವು ಮಾಡಿದ್ದೀವಿ. ಈ ಅಡವಿಯಲ್ಲಿ ಅಲ್ಲಿ ಇಲ್ಲಿ ರೋಡಲ್ಲಿ ಎಲ್ಲ ಸಿನಿಮಾ ಶೂಟಿಂಗನ್ನು ಮಾಡಿದ್ವಿ. ಕನಕಪುರ ಮಾಡಿದ್ದೀವಿ, ದಾಬಸ್ಪೇಟೆ ಮಾಡಿದ್ದೀವಿ, ಹೊಸಪೇಟೆ ಆ ಕಡೆ ಸಿನಿಮಾವನ್ನು ಮಾಡಿದ್ದೀವಿ. ಇದು ತೃತೀಯ ಲಿಂಗಿಗಳ ಸಿನಿಮಾ. ಇಲ್ಲಿ ಯಾವ ಬೇರೆ ಜನಗಳು ಯಾರಿಲ್ಲ, ಎಲ್ಲರೂ ನಾವೇ ಇದ್ದೀವಿ. ಇದು ತೃತೀಯ ಲಿಂಗಿಗಳ ಬದುಕಿನ ಚಿತ್ರಣ. ನಮ್ಮ ಅಶೋಕ್ ಜೈರಾಮ್ ಅವರು ಕಥೆಯನ್ನು ಬರೆದಿದ್ದಾರೆ. ಅಶೋಕ್ ಜೈರಾಮ್ ಅವರು ಹಣವನ್ನು ಹಾಕಿದ್ದಾರೆ. ಅಶೋಕ್ ಜೈರಾಮ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ. ಅಶೋಕ್ ಜೈರಾಮ್ ಅವರು ಅದರಲ್ಲಿ ಪಾತ್ರವನ್ನು ಮಾಡಿದ್ದಾರೆ. ಸಕಲ ಕಲಾವಲ್ಲಭ ನಮ್ಮ ಅಶೋಕ್ ಜೈರಾಮ್. ಎಲ್ಲವನ್ನು ಅವನೇ ಮಾಡಿದ್ದಾನೆ. ಎಲ್ಲ ಚಪ್ಪಾಳೆ ಅವನಿಗೆ ಕೊಡಬೇಕು. ನಾವು ಎಲ್ಲ ಚಪ್ಪಾಳೆ ಅವನಿಗೆ ಕೊಡಬೇಕು. ಅದ್ಭುತ ಸಿನಿಮಾ. ಇದುವರೆಗೂ ಚಿತ್ರರಂಗದ ಇತಿಹಾಸವನ್ನು ತೆಗೆದ್ರೆ ಅಂಥ ಸಿನಿಮಾ ಯಾರೂ ಮಾಡೇ ಇಲ್ಲ. ಅಶೋಕ್ ಜೈರಾಮ್ ಅವರು ಮಾಡ್ತಾ ಇದ್ದಾರೆ. ಸುಮಾರು 20-25 ಜನ ಪಾತ್ರವನ್ನು ಮಾಡಿದ್ದೀವಿ ನಾವು. ಅದರಲ್ಲಿ ಕ್ಲೈಮ್ಯಾಕ್ಸಲ್ಲಿ 1000ದಿಂದ 2000 ಜನ ತೃತೀಯ ಲಿಂಗಿಗಳನ್ನು ತೋರಿಸ್ತಕ್ಕಂಥ ಸಾಹಸವನ್ನು ಮಾಡ್ತಾ ಇದ್ದಾರೆ. ಅಂಥ ಶಿವಲೀಲಾ ಚಿತ್ರ ಸಿನಿಮಾ ಥಿಯೇಟರಿಗೆ ಬಂದಾಗ ದಯವಿಟ್ಟು ನೀವು ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಸಿನಿಮಾವನ್ನು ನೋಡಿ, ಸಿನಿಮಾವನ್ನು ಬೆಳೆಸ್ರಿ, ಕಲಾವಿದರನ್ನು ಉಳಿಸ್ರಿ, ಕಲಾವಿದರನ್ನು ಬೆಳೆಸ್ರಿ ಅಂತ ಹೇಳೋದಕ್ಕೆ ಖುಷಿ ಆಗ್ತಾಯಿದೆ. ಇವತ್ತು ಈ ವೇದಿಕೆ ನೋಡಿದ್ವಿ ನಾವು. ಈ ವೇದಿಕೆ ಮೇಲೆ ಜಾತಿ ಭೇದ ಇದ್ದಿಲ್ಲ, ಪಕ್ಷ ಭೇದ ಇದ್ದಿಲ್ಲ, ಲಿಂಗ ಭೇದ ಇದ್ದಿಲ್ಲ. ಇಲ್ಲಿ ಸ್ತ್ರೀಲಿಂಗ ಇತ್ತು, ಪುರುಷ ಲಿಂಗ ಇತ್ತು, ತೃತೀಯ ಲಿಂಗ ಇತ್ತು. ಇದು ಸಮಾನತೆಯ ವೇದಿಕೆ, ಈಕ್ವಾಲಿಟಿ ಸ್ಟೇಜ್ ಅಂತೀವಲ್ಲ. ಈ ಒಂದು ಇವತ್ತಿನ ದಿನ ಈಕ್ವಾಲಿಟಿಯ ಸ್ಟೇಜ್, ಇದೊಂದು ಸಮಾನತೆಯ ವೇದಿಕೆ ಆಗಿತ್ತು. ಓಪ್ ಸಂಸ್ಥೆಯ ಒಂದು ವೇದಿಕೆ ಸಮಾನತೆಯ ವೇದಿಕೆ ಆಗಿತ್ತು. ಇವತ್ತು ನಾವೇನಿಲ್ಲಿ ಕುಂತಿದ್ವಲ್ಲ, ನಾವು ಯಾರೂ ದೊಡ್ಡವರಲ್ಲ, ನೀವಲ್ಲಿ ಕೂತಿರಲ್ಲ, ಯಾರೂ ಸಣ್ಣವರಲ್ಲ. ನಾನು ಮುತ್ತು ಕಟ್ಟಿದ ಜೋಗಮ್ಮ ನಿಮಗೆ ಶಾಪ ಕೊಟ್ಟರೆ ಏನೂ ಆಗೋದಿಲ್ಲ. ಒಬ್ಬ ಕಾವಿ ಹಾಕಿದ ಋಷಿ ಬಂದು ನಿಮಗೆ ಬೂದಿ ಉಗ್ಗಿ ನೀರು ಉಗ್ಗಿದ್ರು ಯಾರಿಗೇನೂ ಆಗೋದಿಲ್ಲ. ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ. ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾರೆ. ಯಾರು ಯಾರ ಮನಸ್ಸನ್ನು ನೋಯಿಸ್ತಾನೋ ಅವರು ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ. ಯಾರು ಯಾರ ಮನಸ್ಸನ್ನು ನೋಯಿಸ್ತಾರೋ ಅವ್ರ ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ. ಯಾರು ಮುಂದೆ ಹೋಗ್ತಾ ಇದ್ದಾರೆ ಅಂದರೆ ಅವರು ಕಾಲು ಎಳಿತಕ್ಕಂಥ ಕೆಲಸವನ್ನು ಮಾಡಬೇಡ್ರಿ, ಅವ್ರನ್ನ ಮುಂದೆ ಬಿಡ್ರಿ, ನೀವು ಹಿಂದೆ ಹೋಗ್ರಿ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿರಿ ಅಂತ ಹೇಳೋದಕ್ಕೆ ಖುಷಿ ಆಗ್ತಾಯಿದೆ. ಇದು ಸಮಾನತೆಯ ವೇದಿಕೆ ಅಂತ ಹೇಳಿದೆ. ಆ ಸಮಾನತೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಸ್ವತಂತ್ರ ಭಾರತ. ನಾನು ನನ್ನಿಷ್ಟದಂತೆ, ನೀವು ನಿಮ್ಮಿಷ್ಟದಂತೆ ಬದುಕುವ ಹಕ್ಕು ಎಲ್ಲರಿಗೂ ಇದೆ. ಹೆಣ್ಣು ಗಂಡಾಗೋದು ಸಹಜ, ಗಂಡು ಹೆಣ್ಣಾಗೋದು ಸಹಜ. ಇದು ಪ್ರಕೃತಿಯ ನಿಯಮ. ಯಾರ ಕೈಲಿ ತಪ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಓಪ್ ಸಂಸ್ಥೆಯ ಅಧ್ಯಕ್ಷರಿಗೂ ಮತ್ತು ದೀಪು ಅವರಿಗೂ, ಅವ್ರ ತಾಯಿಯವರಿಗೂ, ಇಡೀ ಶಿಕ್ಷಕಿಯರ ವೃಂದಕ್ಕೂ ನಾನು ಹೇಳೋದೇನೆಂದರೆ, ನನ್ನಂಥ ಮಗು ನಿಮ್ಮ ಶಾಲೆಯಲ್ಲಿದ್ದರೆ ದಯವಿಟ್ಟು ಆ ಮಗುವನ್ನು ಹೊರಗೆ ಹಾಕ್ಬೇಡ್ರಿ. ಆ ಬದಲಾವಣೆ ಅನ್ನೋದು 6ನೇ ಕ್ಲಾಸು 7ನೇ ಕ್ಲಾಸು ಓದುವಾಗ ಆ ಬದಲಾವಣೆ ಬರುತ್ತೆ. ಹೆಣ್ಣು ಗಂಡಾಗಿ ವರ್ತಿಸಬಹುದು. ಹಾಗಾಗಿ ಅಂಥ ಮಕ್ಕಳು ಏನಾದರೂ ಇದ್ದರೆ ಅವ್ರ ಹತ್ರ ಫೀಸ್ ಸಹ ತಗೊಳ್ಳೋದಲ್ಲೇ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ರಿ. ಇಲ್ಲಿ ಬಂದಿರತಕ್ಕಂಥ ತಾಯಂದ್ರಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಗರ್ಭದಲ್ಲಿ ಹುಟ್ಟಿದ ಮಗು ಮುಂದೊಂದು ದಿನ ಹೆಣ್ಣು ಗಂಡು ಅಂತ ನಿಮಗೆ ವ್ಯತ್ಯಾಸ ಆದಾಗ, ಲಿಂಗ ಬದಲಾವಣೆಯ ಸಮಸ್ಯೆ ಬಂದಾಗ ಆ ಮಗುವನ್ನು ದಯವಿಟ್ಟು ಮನೆ ಬಿಟ್ಟು ಹೊರಗೆ ಹಾಕಬೇಡ್ರಿ. ಆ ಮಗುವಿಗೆ ಹಣ ಮಾಡಬೇಡ್ರಿ, ಅಂತಸ್ತು ಮಾಡಬೇಡ್ರಿ, ಐಶ್ವರ್ಯ ಮಾಡಬೇಡ್ರಿ, ಬಿಲ್ಡಿಂಗ್ ಕಟ್ಟಿಕೊಡ್ಬೇಡ್ರಿ. ಅಂಥ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ರಿ. ಇವತ್ತು ಸರ್ಕಾರ 1% ಮೀಸಲಾತಿಯನ್ನು ಕೊಟ್ಟಿದೆ. ನಮ್ಮ ಕರ್ನಾಟಕದಲ್ಲಿ 4 ಜನ ಟೀಚರ್ ಆಗಿದ್ದಾರೆ, 4 ಜನ ಪೊಲೀಸರಾಗಿದ್ದಾರೆ. ಹೊರ ರಾಜ್ಯದಲ್ಲಿದ್ದರು ಇಷ್ಟು ವರ್ಷಗಳು. ಈಗ ನಮ್ಮ ರಾಜ್ಯದಲ್ಲಿ ಮೀಸಲಾತಿ ಬಂದ ಮೇಲೆ 8 ಜನ ಸರ್ಕಾರಿ ನೌಕರಿಯನ್ನು ಮಾಡ್ತಾಯಿದ್ದಾರೆ. ಮೊನ್ನೆ 1 ತಿಂಗಳಾಯಿತು ಬಳ್ಳಾರಿಯ ವಿಜಯನಗರ ವಿಶ್ವವಿದ್ಯಾಲಯದಲ್ಲಿ MA ಮಾಡ್ತಕ್ಕಂಥ ರೇಣುಕಾ ಪೂಜಾರಿ ಅವರು ಗೆಸ್ಟ್ ಲೆಕ್ಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಓದೋದಕ್ಕೆ ಅವಕಾಶವನ್ನು ಮಾಡಿಕೊಡ್ರಿ. ನನ್ನ ತಂದೆ ತಾಯಿ ನನಗೆ SLC ಓದಿದ್ದಕ್ಕೆ ಒಳ್ಳೆ ದಾರಿಯನ್ನು ಹಿಡ್ಕೊಂಡು ಹಳ್ಳಿಯಿಂದ ಡಿಲ್ಲಿ ತನಕ ಹೋಗಿ ನಾನು ಪದ್ಮಶ್ರೀಯನ್ನು ತೆಗೆದುಕೊಂಡು ಬಂದೆ, ಕೇವಲ 10ನೇ ತರಗತಿ ಓದಿದ್ದಕ್ಕೋಸ್ಕರ. ಮಕ್ಕಳಿಗೆ ವಿದ್ಯಾಭ್ಯಾಸ ಅನ್ನೋದು ಬಹಳ ಮುಖ್ಯ. ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ರಿ. ಆ ಮಕ್ಕಳನ್ನ ಹೊರಗೆ ಹಾಕ್ಬೇಡ್ರಿ ತಾಯಿ ಅಂದರೆ. ಆ ಮಕ್ಕಳನ್ನ ಹೊರಗೆ ಹಾಕಿದರೆ ಮುಂದೊಂದು ದಿನ ನನ್ನಂಥವ್ರ ಹತ್ರ ಹೋಗಿ
ಪಡಬಾರ್ದ ಕಷ್ಟಗಳನ್ನು ಪಟ್ಟು ಸಿಗ್ನಲಲ್ಲಿ ನಿಂದಿರ್ತಾರೆ, ಟೋಲಲ್ಲಿ ನಿಂದಿರ್ತಾರೆ, ಬ್ರೇಕರ್ಗಳಲ್ಲಿ ನಿಂದಿರ್ತಾರೆ, ಟ್ರೈನಲ್ಲಿ ಓಡಾಡ್ತಾರೆ, ರಾತ್ರಿ ಹೊತ್ತು ಹೈವೇ ರೋಡ್ನಲ್ಲಿ ನಿಂದಿರ್ತಾರೆ ಬ್ಯಾಟ್ರಿ ಹಿಡ್ಕೊಂಡು. ದಯವಿಟ್ಟು ಅಂಥ ಮಕ್ಕಳನ್ನ ಹೊರಗೆ ಹಾಕ್ಬೇಡ್ರಿ. 9 ತಿಂಗಳು ನಿಮಗೆ ಹೊಟ್ಟೆಗೆ ಇಟ್ಕೊಳ್ಳೋಕೆ ಜಾಗ ಇರುತ್ತೆ. ಆ ಮಗು ಲಿಂಗ ಬದಲಾವಣೆ ಆದ ತಕ್ಷಣವೇ ಅದು ಮಗು ನಂದಲ್ಲ, ನಮ್ಮದಲ್ಲ, ನೀನು ಕಳಂಕ, ನೀನು ಕೆಟ್ಟವನು, ನಿನ್ನಿಂದ ನನ್ನ ಸಮಾಜಕ್ಕೆ, ನನ್ನ ಕುಲಕ್ಕೆ, ನನ್ನ ಮನೆತನಕ್ಕೆ ಕೆಟ್ಟ ಹೆಸರಂತ ಹೊರಗೆ ಹಾಕಿದರೆ ಆ ಮಗು ಪಡಬಾರದ ಕಷ್ಟವನ್ನು ಪಡುತ್ತೆ. ಅಂಥ ಮಗುವಿಗೆ ನೀವು ವಿದ್ಯಾಭ್ಯಾಸ ಕೊಟ್ಟರೆ ಮುಂದೊಂದು ದಿನ ಮಂಜಮ್ಮನ ಥರ ಸಾಧಕರಾಗಿ ನಿಮ್ಮ ಕೀರ್ತಿಯನ್ನು ಉನ್ನತ ಮಟ್ಟಕ್ಕೆ ಒಯ್ತಾರಂತ ಹೇಳ್ತಾ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನಂತ ಹೇಳಿದೆ. ನಿಮ್ಮ ಅಂತರಾತ್ಮದಲ್ಲಿರುವ ಪರಮಾತ್ಮನಿಗೆ ಕೋಟಿ ಕೋಟಿ ಶರಣು 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 ಶರಣು. ಜೀವನದ ಪರಿಪಾಠಗಳನ್ನು ತುಂಬ ಅರ್ಥಗರ್ಭಿತವಾಗಿ ನಮ್ಮೆಲ್ಲರಿಗೂ ತಿಳಿ ಹೇಳಿದಂಥ, ಅವರು ನೋಡಿರೋಂಥ ಜೀವನ ಕಾಲಘಟ್ಟ ಬೇರೆ, ಈಗಿನ ಜೀವನದ ಕಾಲಘಟ್ಟ ಬೇರೆ. ಆದರೆ ಎರಡರ ನಡುವೆ ಇರುವಂಥ ಎಲ್ಲ ವ್ಯತ್ಯಾಸಗಳನ್ನ ಬಿಡಿಸಿ ಹೇಳಿದಂಥ ಮಹಾತಾಯಿ ಪದ್ಮಶ್ರೀ ಡಾಕ್ಟರ್ ಬಿ ಮಂಜಮ್ಮ ಜೋಗತಿರವರಿಗೆ ಹೃದಯ ತುಂಬಿ ನಮನಗಳನ್ನ ಅರ್ಪಿಸ್ತಾ ಇದ್ದೀವಿ. ಸಾಧ್ಯ ಆದರೆ ಒಂದು 2 ನಿಮಿಷ ತಾವೆಲ್ಲರೂ ಕೂಡ ಎದ್ದು ನಿಂತ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ. ಹಾಗೆ ಡಚ್ಚು ಅವರು ಮತ್ತು ಸರ್ ತಾವು ಕೂಡ ವೇದಿಕೆಯನ್ನು ಅಲಂಕರಿಸಿ. ಇದೀಗ ವೇದಿಕೆ ಮುಖೇನ ತಮ್ಮೆಲ್ಲರ ಪರವಾಗಿ ಇವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತದೆ. ಹಾಗೆ ರತ್ನ ಮೇಡಮ್, ಮೀರಾ ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಈ ಒಂದು ಅದ್ಭುತವಾದಂಥ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀರಾ. ತಮ್ಮೆಲ್ಲರಿಗೂ ಅನಂತ ಅನಂತ ವಂದನೆಗಳು. ಕೂತ್ಕೋಬೋದು. ಹಾಗೆ ಈ ಕಾರ್ಯಕ್ರಮಕ್ಕೆ ತಮ್ಮ ಬಿಡುವಿಲ್ಲದ ಕೆಲಸಗಳ ಸರ್ ಮಧ್ಯೆ ಕೂಡ ನಮ್ಮ ಜೊತೆ ಆಗಮಿಸಿದಂಥ, ಮಕ್ಕಳ ಜೊತೆ ಇದ್ದಂಥ